ಸೊ ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಕೋಡಿಂಗ್ ಡಿಕೋಡಿಂಗ್ನಲ್ಲಿ ಬಂದಂಥ ಎರಡನೇ ಭಾಗ ಯಾವ ಕೋಡಿಂಗ್ ಇತ್ತು? ನಂಬರ್ ಕೋಡಿಂಗ್, ಸಂಖ್ಯಾ ಕೋಡಿಂಗ್ ಮಾಡ್ತಿದ್ವಿ. ಸಂಖ್ಯಾ ಕೋಡಿಂಗ್ ಮಾಡೋದಕ್ಕೆ ಮುನ್ನ ನಿಮಗೆ ಇದೆಲ್ಲ ಗೊತ್ತಿದೆ, ನಾನು ಮತ್ತೆ ವಿವರಣೆ ಕೊಡೋದಿಲ್ಲ. ಆದರೆ ಒಂದು ಸರಿ ನೀವೇ ಹೇಳಬೇಕು ಟ್ರಿಕ್ಸ್ನೆಲ್ಲ. ನಾನು ಅಕ್ಷರಗಳಿಗಿರುವ ಟ್ರಿಕ್ಸ್ನ ನೀವೇ ಹೇಳ್ತಿರ್ಬೇಕು. ಮೊದಲನೇದು ABCD 1 2 3 4. ಓಕೆ. ಈ ಜ್ಯೋತಿ 5 ಮಗ್ಗಿ, ಅದ್ರ ಜೊತೆಗೆ ಮುಂದೆ ಮೇಲೆ ಏನಿತ್ತು? ಸಿಫಿಲೋರಾಕ್ಸ್. ಸಿಫಿಲೋರಾಕ್ಸಲ್ಲಿ ಯಾವ ಮಗ್ಗಿ ಇರುತ್ತೆ? 3 ಮಗ್ಗಿ ಇರುತ್ತೆ. ಸೊ ಈ ಜ್ಯೋತಿ ಆದಮೇಲೆ ಬರೋದು E ಅಂದರೆ ಗೊತ್ತಿದೆ ನಿಮಗೆ? Fಗೆ ಫಿಕ್ಸ್ ಅಂದರೆ 6. E ಮತ್ತು G ಅಲ್ಲೇ ಇದೆ. Hಗೆ 8 ಅಲ್ಲೇ ಇದೆ. I ಕರ್ಸಿವ್ ರೈಟಿಂಗ್ 9. ಮತ್ತೆ ಜೆಗೆ ಇನ್ನೊಂದು ಏನಂತ ಹೇಳಿದ್ದೆ ನಾನು? ಜನವರಿ ಏನಿದೆ? ವಿಶ್ವ ಹಿಂದಿ ದಿವಸ. ವಿಶ್ವ ಹಿಂದಿ ದಿವಸ. ಓಕೆ. ಕೆ ಕಿಂಗ್ಸ್ 11 ಪಂಜಾಬ್. ಜೆ ಎಲ್ ಕರೆಕ್ಟ್. ಎಮ್ ಅದನ್ನು ತಿರುಗಿಸಿದ್ರು 3 ಆಗುತ್ತೆ, ಅದಕ್ಕೆ 13 ಅಂತೀವಿ ನಾವು. ಜಸ್ಟ್ ಹೋಲ್ದರ್ ನಾನು ನಿಮ್ಮ ಜೊತೆಗೆ ಬರ್ತೇನೆ. ಓಕೆ. ಇದೇನಪ್ಪ? ಮತ್ತಿದು ಡನ್. ಲೆಟರ್ ಕೋಡಿಂಗ್ ಮೇಲೆ, ನಂಬರ್ ಕೋಡಿಂಗ್ ಮೇಲೆ ಕೆಲವು ಅಭ್ಯಾಸ ಪ್ರಶ್ನೆಗಳಿದ್ದಾವೆ. ಅದನ್ನು ಮಾಡೋಣ. ರೆಡಿ ಇದ್ದೀರಾ? ನಿಮ್ಮ ಎಲ್ಲ ಆಯುಧಗಳನ್ನು ಇಟ್ಕೊಂಡಿದ್ದೀರಾ? ಬುಕ್ಕು, ಪೆನ್ನು, ಪ್ಲೈವುಡ್. ರೈಟ್. ಒಂದು ಸಂಕೇತದ ಪ್ರಕಾರ UBಯನ್ನು 4 4 1 4 ಎಂದು ಸಂಕೇತಿಸಿದರೆ TIಯನ್ನು ಏನೆಂದು ಸಂಕೇತಿಸುವರು? ಏನಂತ ಮಾಡಿದ್ದಾರೆ? U ಮತ್ತು B ಬಗ್ಗೆ ಫಸ್ಟ್ ಮೊದಲು ಮಾತಾಡಿದ್ದಾರೆ. U B ಅದರ ಬಗ್ಗೆ ಹೇಳಿದ್ದಾರೆ. U ಅಂದರೆ ಏನು? U ಅಂದರೆ ಏನು? 21. B ಅಂದರೆ 2. ಅದನ್ನು ಏನಂತ ಸಂಕೇತಿಸಿದ್ದಾರೆ ಅವರು? 4 4 1 4 ಅಂತ ಸಂಕೇತಿಸಿದ್ದಾರೆ. ಅದು ಹೇಗಾಗಕ್ಕೆ ಸಾಧ್ಯ? ವರ್ಗ ತಗೊಂಡಿದ್ದಾರೆ. 21ರ ವರ್ಗ ಏನಾಗುತ್ತೆ? 441. 2ರ ವರ್ಗ ತಗೊಂಡಿದ್ದಾರೆ. ಎಕ್ಸಾಕ್ಟ್ಲಿ. ನಾವು ಅದನ್ನೇ ಎಲ್ಲ ಅಪ್ಲೈ ಮಾಡ್ಬೇಕೀಗ. T ಮತ್ತು Aಗೆ ಸ್ಕ್ವೈರ್. ಅದರ T ಅಂದರೆ ಏನಪ್ಪ? 20. A ಅಂದರೆ 1. ಇದರ ವರ್ಗಗಳನ್ನು ತಗೊಳ್ರಿ. 20ರ ವರ್ಗ 400. 1ರ ವರ್ಗ 1 4001 ಆಗುತ್ತೆ. ಕರೆಕ್ಟ್ ಆಯ್ತಾ? ಗೊತ್ತಾಯ್ತಾ? ಫ್ಯಾಂಟಾಸ್ಟಿಕ್, ವೆರಿ ಗುಡ್. ಕೆಲವರು ವರ್ಗ ಅಂತ ಕಂಡಿಡಿದ್ರು. ಈ ಥರ ಬಂತಂದರೆ, ಪರೀಕ್ಷೆಯಲ್ಲಿ ಈ ಥರ ಬಂತಂದರೆ ಫಸ್ಟು ಆ ಅಕ್ಷರಗಳನ್ನ ಬರ್ಕೊಳ್ಳಿ, ಅವುಗಳ ಕೋಡ್ ನೋಡಿರಿ. ಅದನ್ನು ಈ ರೀತಿ ಹೇಗೆ ಬರೆದ್ರು ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ಆಯಿತಾ? ಸ್ವಲ್ಪ ಯೋಚನೆ ಮಾಡಿದ್ರೆ ಬರ್ತದೆ. ಮುಂದೋಗ್ಬೋದ್ರೆ ಬನ್ನಿ. ಬೀಚ್ ಈಸ್ ಈಕ್ವಲ್ ಟು 7 4 3 5 1 ಮತ್ತು ಶೋರ್ ಅಂದರೆ ಅದು. ಹಾಗಾದರೆ ಹಾರ್ಸ್ ಅನ್ನೋದು ಏನಾಗ್ತದೆ ಅಂತ ಹೇಳಿದ್ದಾರೆ. ಎಲ್ಲ ಬರೀತೀನಿ ಮಕ್ಕಳೇ. BEACH. ಬೀಚನ್ನು ಏನಂತ ಬರೀತಿದ್ದಾರೆ? 7 4 3 5 1. ಹಾಗೆ ಹಾರ್ಸ್ ಅನ್ನೋದನ್ನ ಏನಂತ ಬರೀತಿದ್ದಾರೆ? HORSE. ಹಾರ್ಸ್ ಅಂದರೆ ಅವರು ಏನಂತ ಬರೀತಿದ್ದಾರೆ? ಹಾರ್ಸ್ ಅಲ್ಲ, ಶೋರ್ ಅಲ್ವಾ? ಶೋರ್ SHORE. ಶೋರ್ ಅಂದರೆ 6 2 8 6 2 8 9 4. ಸರಿನಾ ಮಕ್ಕಳೇ? ಒಂದು ಸಣ್ಣ ತಪ್ಪಾಗಿದೆ. ಇದು 1 ಆಗಬೇಕಿದು. ಆಯಿತಾ? ಇದೇನಾಗಬೇಕಿದು? 1 ಆಗಬೇಕಾಯ್ತಾ? ನೀವೇ ಹೇಳಿ, ಹಾರ್ಸ್ಗೆ ಏನಾಗ್ತದೆ? ಇದರ ಪ್ರಕಾರ ಹಾರ್ಸ್ಗೆ ಏನು ಬರ್ತದೆ? Hಗೆ ಏನಂತ ಮಾಡಿದ್ದಾರೆ ಕೋಡು? Hಗೆ ಏನು ಮಾಡಿದ್ದಾರೆ ಮಕ್ಕಳೇ? 1. Oಗೆ ಏನು ಮಾಡಿದಾರಪ್ಪ? Oಗೆ 8. H 1 ಮಾಡಿದ್ದಾರೆ. Oಗೆ 8 ಮಾಡಿದ್ದಾರೆ. Rಗೆ ಏನು ಮಾಡಿದ್ದಾರೆ? 9. Sಗೆ ಏನು ಮಾಡಿದಾರಪ್ಪ? 6. ಈಗೇನು ಮಾಡಿದ್ದಾರೆ? ಈಗ ಇಲ್ಲೂ 4 ಇದೆ, ಇಲ್ಲೂ 4 ಇದೆ. ಕರೆಕ್ಟಾ? ಈಗ 4 ಇದೆ. ಸರಿ ಆಯ್ತಾ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ.
ಇನೋವೇಷನ್ ಅಂದರೆ ಈ ರೀತಿ ಕೋಡ್ ಮಾಡ್ಬೋದು. ಹಾಗಾದರೆ ವೇನ್ ಅನ್ನೋದನ್ನು ಯಾವ ರೀತಿ ಕೋಡ್ ಮಾಡ್ಬೋದು? ಇದರಲ್ಲೇ ಇದೆಯಾ? ಇದನ್ನು 8 ಮಾಡ್ರಪ್ಪ. ಓಕೆ, ಇದನ್ನು 3 ಮಾಡಿಬಿಡಿ. ಓಕೆ, ಇದನ್ನು 9 ಮಾಡಿಬಿಡ್ರಿ. 0ನ 9 ಮಾಡಿಬಿಡಿ. ಆಯಿತಾ? ಇದೊಂದು ಸಣ್ಣ ವ್ಯತ್ಯಾಸ ಮಾಡ್ಕೊಳ್ಳಿ. ಇನ್ನೋವೇಷನ್ ಏನಂತ ಇದೆ? 7 8 8 3 4 3 2 9 5 6 ಕರೆಕ್ಟಾ? ಸೊ ವೇನ್ ಅನ್ನೋದನ್ನ ಏನಂತ ಬರೀಬೋದು? ಬಾಲಾಜಿ ಏನಂತಿದ್ದೀರಪ್ಪ? ಇಲ್ಲ ಓ ಇಲ್ಲಿ 7 ಬರಿಬೇಕು. ಇಲ್ಲೂ ಸಹ ಕರೆಕ್ಟ್ ಬಾಲಾಜಿ, ನೀವು ಹೇಳಿದ್ದು ಕರೆಕ್ಟ್ ಇದೆ. ಇಲ್ಲಿ 9 ಅಲ್ಲ, ಇಲ್ಲಿ 7 ಬರಿಬೇಕು. ಕರೆಕ್ಟ್ ಬಾಲಾಜಿ, ಥ್ಯಾಂಕ್ ಯು. ಸೊ ವಿಗೆ ಏನಿದೆಪ್ಪ? 4 ಇದೆ. ಎಗೆ ಏನು ಬರ್ತದೆ? 5. ಐಗೆ 7. ಎನ್ಗೆ ಏನು ಬರ್ತಾ ಇದೆ? 2. ಸರಿ ಇದೆಯಾ? ಎನ್ಗೆ ಏನು ಬಂದಿದೆ? ಓಹೋ, ಇಲ್ಲೂ 8 ಬರ್ಬೇಕು ಹಾಗಾದ್ರೆ. ಓಕೆ, ಐ ಆಮ್ ಸಾರಿ, ಪ್ರಿಂಟ್ ಮಿಸ್ಟೇಕ್ ಆಗಿದೆ. 8 ಮಾಡಿಬಿಟ್ರಿ. ಆಲ್ ರೈಟ್, ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ಸೊ ಮುಂದೆ ಹೋಗ್ಬೋದ್ರಾ? ಇದು ಹಿಂದಿನ ತರಗತಿಯಲ್ಲಿ ಈ ರೀತಿ ಮಾಡಿದ್ವಿ ನಾವು. ಒಂದು ಸಂಕೇತದ ಪ್ರಕಾರ A = 26, B = 25, C ಅಂದರೆ 24 ಆದರೆ NEWT ಏನಾಗ್ತದೆ ಅಂತ ಕೇಳಿದ್ದಾರೆ. ವಿರುದ್ಧ ಪದಗಳ ಸಂಖ್ಯೆ, ಹೌದಾ? ರೈಟ್. ಸೊ ಏನು ಮಾಡ್ಬೋದು ನಾವು? NEWT ಏನಾಗುತ್ತೆ ನೋಡಿ. ಎನ್ಗೆ ವಿರುದ್ಧ ಅಕ್ಷರ ಮೂನ್, ಎಂ ಬರುತ್ತೆ. ಇ ಎಲೆಕ್ಟ್ರಿಕ್ ವೆಹಿಕಲ್, W ಅಂದರೆ ಡ್ರಾ, DW. T ಅಂದರೆ ಗುಜರಾತ್ ಟೈಟನ್ಸ್. ಎಮ್ ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? 13. ವಿ ಅಂದರೆ 22. ಡಿ ಅಂದರೆ 4. ಜಿ ಅಂದರೆ 7. ಇದು ಬರುತ್ತೆ ನೋಡಪ್ಪ, ಇದು ಬರುತ್ತೆ ಆನ್ಸರ್. ಗೊತ್ತಾಯ್ತಾ? ಹಿಂದಿನ ತರಗತಿ ಮಾಡಿದ್ವಿ. ಮುಂದಿನ ಪ್ರಶ್ನೆ, YZ ಎಂಬುದನ್ನು 650 ಎಂದು ಸಂಕೇತಿಸಿದರೆ HI ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ. Y ಮತ್ತು Z ಅನ್ನು 650 ಅಂತ ಹೇಗೆ ಬರೆದ್ರು ಇವರು? Y ಅಂದರೆ ಎಷ್ಟಪ್ಪ? 25. Z ಅಂದರೆ ಏನು ಮಾಡಿದ್ರೆ 650 ಬರುತ್ತೆ? ಏನು ಮಾಡಿದ್ರೆ? ವರ್ಗ ತಗೊಂಡ್ರೆ ಏನು ಮಾಡಿದ್ರೆ? ಗುಣಾಕಾರ, ಹೌದಲ್ವಾ? 3 ಅಂಕೆ ಇದೆ. ಗುಣಾಕಾರ ಮಾಡಿ ನೋಡ್ರಿ ಏನು ಬರ್ತದೆ? 26 5 130 ದಶಕ 13. 26 2 52 ಕೂಡಿಸಿದ್ರೆ ಏನು ಬರುತ್ತೆ ನೋಡ್ರಿ? 650 ಬರುತ್ತಾ? ಗುಣಾಕಾರ ಅಲ್ವಾ? ಸೊ ಹಾಗಾದ್ಮೇಲೆ HIಗೂ ಏನು ಮಾಡ್ಬೇಕು ನಾನಿಲ್ಲಿ? ಗುಣಾಕಾರ. H ಅಂದರೆ 8, I ಅಂದರೆ 9, 8 9 9 8 72. ಸೊ ಏನಂತ ನಾವು ಸಂಕೇತಿಸಬಹುದು? 72 ಎಂದು ಸಂಕೇತಿಸಬಹುದು. 72 ಎಂದು ಸಂಕೇತಿಸಬಹುದು. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಹಾಂ, ರೈಟ್. ಫಾರೆಸ್ಟನ್ನು 1 2 3 4 5 ಎಂದು, ಟ್ರೀಯನ್ನು 6 3 4 4 ಎಂದು ಸಂಕೇತಿಸಿದರೆ ಸ್ಟೋರನ್ನು ಅದೇ ಭಾಷೆಯಲ್ಲಿ ಹೇಗೆ ಬರೆಯಬಹುದು ಅಂತ ಇದೆ. ಸೊ ಫಾರೆಸ್ಟ್ FOREST, ಫಾರೆಸ್ಟ್ ಅಂತ ಏನಂತ ಬರೆದಿದ್ದಾರೆ? 1 2 3 4 5 6. ಓಕೆ. ಆಮೇಲೆ ಟ್ರೀ ಅಂತ ಇದೆ ಒಂದು ಪದ, TREE. ಸೊ 6 3 4 4 ಅಂತ ಸಂಕೇತಿಸಿದ್ದಾರೆ. ಇದೇ ಭಾಷೆಯಲ್ಲಿ ಸ್ಟೋರನ್ನು ಏನೆಂದು ಸಂಕೇತಿಸಬಹುದು? ಏನಂತ ಬರೀಬೋದು? ಎಸ್ಗೆ ಏನಿದೆಪ್ಪ? 5. ಟಿಗೇನಿದೆ? 6. ಓಗೆ 2. ಆರ್ಗೆ 3. ಇಗೆ 4. ಇಷ್ಟೇ. ಬಂತ್ರ ಎಲ್ಲರಿಗೂ? ಹನುಮಂತು ಗೊತ್ತಾಯ್ತಪ್ಪ? ಇಲ್ಲಿರುವ ಅಕ್ಷರಗಳು ಈ 2 ಪದಗಳಿಂದ ತಗೊಳ್ಳಲಾಗಿದೆ. ಎಕ್ಸಾಕ್ಟ್ಲಿ. ಸೊ ಆ ರೀತಿ ಬರಿಬೋದಿತ್ತು. ಒಂದು ಸಂಕೇತದಂತೆ A = 26, B = 25, C = 24 ಈ ರೀತಿ ಬರೆದ್ರೆ ನಾವು ಕೋವಾಲವನ್ನು ಏನಂತ ಬರಿಬೋದು? ಇದು ಎಂತಹ ಸಂಕೇತ ಮಾಡಿದ್ದಾರೆ ಇಲ್ಲಿ? ವಿರುದ್ಧ ಅಕ್ಷರಗಳು, ರೈಟ್. ಕೆಗೆ ವಿರುದ್ಧ PK, ರೈಟ್. PK. ಓಗೆ L, ಲಾಂಗ್. ಅಮೆಝಾನ್ ಕರೆಕ್ಟಾ? P ಅಂದರೆ ಏನಪ್ಪ? P ಅಂದರೆ 16. ವೆರಿ ಗುಡ್. P ಅಂದರೆ 16. O ಅಂದರೆ 15 ಅಲ್ಲ. L ಅಂದರೆ 12. L ಅಂದರೆ 12. Z ಅಂದರೆ 26. O ಅಂದರೆ 15. Z ಅಂದರೆ ಫ್ಯಾಂಟಾಸ್ಟಿಕ್.
ಇದು ನಮಗೆ ಬೇಕಾದ ಉತ್ತರ. ಬಂದಿದ್ದು ಎಲ್ಲರಿಗೂ? ಎಲ್ಲರೂ ಮಕ್ಕಳೇ? ವೆರಿ ವೆರಿ ಗುಡ್. ಒಂದೇನು ಪ್ರಶ್ನೆ ನೋಡಿ ಬರಿಬಾರ್ದು, ಸ್ವಂತ ಬರಿಬೇಕು, ಸ್ವಂತ ಬರಿಬೇಕು. ಒಂದು ಸಂಕೇತದ ಪ್ರಕಾರ A1 B2 C5 D7. ಈಗ Z ತನಕ ಬರಿಬೇಕಾ ನಾನು ಅದನ್ನು? ಐದು ಬೆಸ ಸಂಖ್ಯೆ ಸರಿ, Z ವರೆಗೂ ಬೆಸ ಸಂಖ್ಯೆಗಳನ್ನ ಬರ್ಕೊಂತ ಹೋಗ್ಬೇಕಾ? ಸ್ವಲ್ಪ ನೋಡ್ರಿ, ಗಮನಿಸ್ರಿ ಸ್ವಲ್ಪ ಏನಾಗಿದೆ ಅಲ್ಲಿ, ಏನಾಗಿದೆ ನೋಡ್ರಿ, ಏನಂತ ಮಾಡ್ಬೋದು ಅದನ್ನು? ಎ ಅಂದರೆ A B C D ಬಗ್ಗೆ ಕೊಟ್ಟಿದ್ದಾರೆ, ಮುಂದೇನು ಇದೇ ಥರ ಬರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಎಗೆ 1 ಕೊಟ್ಟಿದ್ದಾರೆ, ಬಿ ಎಷ್ಟನೇ ಅಕ್ಷರ? ಅದಕ್ಕೆ 1 ಕೂಡಿಸಿದ್ದಾರೆ, ಎಷ್ಟು ಬರುತ್ತದು? 3. ಸಿ ಎಷ್ಟನೇ ಅಕ್ಷರ? 3ನೇ ಅಕ್ಷರ, ಅದಕ್ಕೆ ಅದರ ಹಿಂದದು 2 ಕೂಡಿಸಿದ್ರೆ ಎಷ್ಟು ಬರುತ್ತೆ? 5. ಡಿ ಎಷ್ಟನೇ ಅಕ್ಷರ? 4. ಅದರ ಹಿಂದ್ಗಡೆ ಎಷ್ಟನೇ ಅಕ್ಷರ ಇರುತ್ತೆ? 3. ಅದು 3 ಕೂಡಿಸಿದ್ರೆ ಏನಾಗುತ್ತೆ? 7 ಆಗುತ್ತೆ. ಅರ್ಥ ಆಗ್ತಿದೆಯಾ? ಯಾವ ರೀತಿ ಬರ್ತಿದ್ದಾರೆ ಅಂತ ಗೊತ್ತಾಗ್ತಿದೆಯಾ? ಸೊ ಅದೇ ಥರ ಕರ್ನಾಟಕವನ್ನು ಏನಂತ ಬರಿಬೋದು ನಾವು? ಹೇಳ್ಕೊಡ್ತೀನಿ ಬರ್ರಿ. ಕರ್ನಾಟಕ, ಎತ್ತರದ ಪ್ರದೇಶ, ಕರಿಮಣ್ಣಿರುವ ಪ್ರದೇಶ ಕರ್ನಾಟಕ. ಸೊ ಕೆ ಅಂದರೆ ನಾವು ಮೊದಲು ಕೋಡ್ ಮಾಡಿಬಿಡೋಣ. 11 1 18 14 1 20 1 11 1. ಇದಕ್ಕೆ ಏನು ಕೂಡಿಸ್ಬೇಕು? ಅದರ ಹಿಂದಿರುವ ಸಂಖ್ಯೆ, ಅದರ ಹಿಂದಿರುವ ಸಂಖ್ಯೆ. ಒಂದು ಸಂಖ್ಯೆ ಕಡಿಮೆ, ಇಲ್ಲಿ 1ಕ್ಕೂ ಸಹ ಅದ್ರ ಹಿಂದಿರೋ ಸಂಖ್ಯೆ ಕೂಡಿಸಿದ್ರೆ ಏನಾಗುತ್ತೆ? 1. 2ಕ್ಕೆ ಅದ್ರ ಹಿಂದಿರೋ ಸಂಖ್ಯೆ 1 ಕೂಡಿಸಿದ್ರೆ 3 ಆಗುತ್ತೆ. 3ಕ್ಕೆ ಅದ್ರ ಹಿಂದಿರುವ ಸಂಖ್ಯೆ 2 5 ಆಗುತ್ತೆ. 4ಕ್ಕೆ ಅದರ ಹಿಂದಿರುವ ಸಂಖ್ಯೆ 3, ಅದನ್ನು ಕೂಡಿಸಿದ್ರೆ ಏನಾಗುತ್ತೆ? 7 ಆಗುತ್ತೆ. ಎಸ್ ಆರ್ ನೋ? ಸೊ ಇದೇ ಮಾದರಿಯಲ್ಲಿ ಎಲ್ಲವಕ್ಕೂ ಅದರ ಹಿಂದಿರುವ ಒಂದೊಂದು ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗೋಣ. 11ಕ್ಕೆ ಅದರ ಹಿಂದಿರುವ ಸಂಖ್ಯೆ 10 ಕೂಡಿಸಿದ್ವಿ 0 17. ಗೊತ್ತಾಗ್ತಿದೆಯಾ ಮಕ್ಕಳೇ? ಇದು 1ಕ್ಕೆ ಏನು ಕೂಡಿಸೋದು ಬೇಕಾಗಿಲ್ಲ ಅಲ್ವಾ? 20ಕ್ಕೆ 19 ಕೂಡಿಸ್ಬೇಕು, 1ಕ್ಕೆ 0 ಕೂಡಿಸ್ಬೇಕು, 11ಕ್ಕೆ 10 ಕೂಡಿಸ್ಬೇಕು, 0. ಕನ್ಫ್ಯೂಷನ್ ಆಗ್ಬೋದು. ಬೇಕಾದರೆ ಈ ರೀತಿ ಲೈನ್ಗಳನ್ನ ತಗೊಂಬಿಡ್ರಿ, ಲೈನ್ಗಳನ್ನ ಬೇಕಾದ್ರೆ ನೀವು ಹೇಳ್ಕೊಂಬಿಡ್ರಿ, ಆಯಿತಾ? ಭಾಳ ಹತ್ತತ್ರ ಬರಿಬಾರ್ದು, 10 + 11 ಏನಾಗುತ್ತಪ್ಪ? 21, ರೈಟ್? 21. ಎ 1 ಬರುತ್ತೆ. 17 + 18 35. 14 + 13 27. 1 20 + 19 39. 1 21 1. ಇಷ್ಟು ಬರುತ್ತೆ ನೋಡ್ರಿ ಆನ್ಸರ್ ಇದಕ್ಕೆ. ಇದರಲ್ಲಿ 1 ನಂಬರ್ ತಪ್ಪಾದರೂ ತಪ್ಪೇ ಉತ್ತರ. ಹೌದು, ಒಂದು ತಪ್ಪಾದರೂ ಉತ್ತರ ತಪ್ಪಾಗ್ತದೆ. ಎಷ್ಟು ದೊಡ್ಡದು ಬರಲಿಕ್ಕಿಲ್ಲ, ಎಷ್ಟು ದೊಡ್ಡದು ಬರೋದಿಲ್ಲ. 4 ಅಕ್ಷರ 5 ಅಕ್ಷರದ ಅಷ್ಟೇ ಬರ್ತದೆ ಕೋಡಿಂಗ್ ಡಿಕೋಡಿಂಗಲ್ಲಿ, ಎಷ್ಟು ದೊಡ್ಡದು ಬರೋದಿಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ರೆಡಿ? ಜೋಕ್ ಫಾಲ್ಸ್ ಥರ ಐತಲ್ಲ ಇದು, ನಂಬರ್ಗಳೆಲ್ಲ ಮೇಲ್ಗಡೆಯಿಂದ ಬೀಳ್ತದವೆಲ್ಲವು. ಓಕೆ. ಗುಪ್ತ ಭಾಷೆಯಲ್ಲಿ ಮೌಂಟೇನ್ ಅನ್ನೋದನ್ನು 107 ಎಂದು, ರಿವರ್ ಅನ್ನೋದನ್ನು 72 ಎಂದಾದರೆ, ಅದೇ ಭಾಷೆಯಲ್ಲಿ ಓಷಿಯನ್ ಅನ್ನು ಹೇಗೆ ಬರೆಯಬಹುದು ಅಂತ ಕೇಳಿದ್ದಾರೆ. ಮೌಂಟೇನ್ 107 ಹೆಂಗೆ ಆಗ್ತೈತೆ ರೀ? ಸಾಧ್ಯನೇ ಇಲ್ಲ. ಗುಣಿಸಿದಾರಂತಿದ್ದೀರಾ? ಕೂಡಿಸಿದ್ದಾರೆ. ಓಕೆ, ಚೆಕ್ ಮಾಡೋಣ. ಎಲ್ಲದ್ರದ್ದು ಬೆಲೆಗಳನ್ನು ಬರೆದು ಬಿಡ್ತೀನಿ. 14 ಅಯ್ಯೋ 20. ದೂರ ಬರಿಬೇಕು ಕಣ್ರಿ, ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆನ ಗುರುತಿಡಿಯೋದೇ ಕಷ್ಟ ಆಗ್ಬಿಡುತ್ತೆ. ನೀವು ಸಹ ಸ್ವಲ್ಪ ದೂರ ಬರಿಬೇಕು ಈ ಥರ, ಆಯಿತಾ? ಮೌಂಟೇನ್. ಓಕೆ. 13 15 21 ಯು ಅಂದರೆ ಯುವಕರು, ನವೆಂಬರ್ 14 T20 1 9 14. ಓಕೆ, ಇದನ್ನು ಹೀಗೆ ಕೂಡಿಸ್ಬಿಡೋಣ, ಆಗುತ್ತಾ? ಇಲ್ಲ ಮೇಲ್ಗಡೆಯಿಂದ ಕೆಳಗೆ ಬರಿಬೇಕಾ? ಈ ರೀತಿ ಕೂಡಿಸ್ಬೋದಾ? ಹೆಂಗೆ ಕೂಡಿಸ್ಬೋದು? ಬಿಡಿಸ್ತಾನೆ ಹಿಡ್ಕೊಳ್ರಿ. ಬಿಡಿ ಎಲ್ಲ. 3 + 5 9, 4 13, 0 13, 14 14 9 23, 23 + 4 23 + 4 27, 7 ದಶಕ
ದಶಕ 2 ಇಲ್ಲಿ ಬರ್ತೀನಿ. 2 + 1 3, 3 1 4, 4 2 6, 6 1 7 2 ಇದನ್ನು ಕೂಡ್ಸಕ್ಕೆ ಬರಲ್ಲ, ಯಾಕೆ 10 ಸ್ಥಾನ ಕೂಡಿಸ್ತಿರೋದು ನಾವು. 9 + 1 10, 107 ಆಯಿತಾ? ಹಾಂ, ನಿಮ್ಮ ಅಂದಾಜು ಕರೆಕ್ಟ್ ಇದೆ. ಎಲ್ಲವನ್ನು ಕೂಡಿಸ್ಬೇಕು ನಾವು. ಹಾಲೇಶ್ ಏನು ಮಾಡ್ಬೇಕು ನಾವು? ಇವೆಲ್ಲ ಅಂಕೆಗಳನ್ನು ನಾವೇನು ಮಾಡಬೇಕು? ಕೂಡಿಸ್ಬೇಕು ಮಕ್ಕಳೇ, ಕೂಡಿಸ್ಬೇಕು. ಅದೇ ರೀತಿ ರಿವರ್ನ ಏನು ಮಾಡಿದ್ದಾರೆ ನೋಡಿ. ರಿವರ್ 18 9 22 5 18 ಕರೆಕ್ಟ್ರಾ? ಪ್ಲಸ್ ಎಲ್ಲವನ್ನು ಕೂಡಿಸ್ಬಿಡೋಣ. 8 + 9 17, 17 + 2 19 + 5 24 + 8 32, 32ಕ್ಕೆ 2 ದಶಕ 3, 3 + 1 4, 2 6, 1 7 72 ಬರ್ತಾ ಇದೆಯಾ? ಹಾಗಾದರೆ ಓಷಿಯನನ್ನು ಏನಂತ ಬರಿಬೋದು ನಾವು? ಮಂತ್ರ ಓಷಿಯನನ್ನು ಹೇಗೆ ಬರೆಯಬಹುದು? ಸೊ O 15, C 3, E 5, 1 ನವೆಂಬರ್ 14 ಎಲ್ಲವನ್ನು ಕೂಡಿಸ್ಬೇಕು. ಭಾಳ ಸುಲಭ ಇದೆ ನೋಡಿ. ನಾನು ಇಲ್ಲೇ ಮಾಡಿಬಿಡ್ತೀನಿ. 14 + 1 15, 15 + 15 30, 30 + 3 33, 38 39. ಎಸ್ ರಿಪೀಟ್ ಮಾಡುವ. 14ಕ್ಕೆ ಮತ್ತೆ ಇದಕ್ಕೆ ಮತ್ತೊಂದು ಕೂಡಿಸೋದು ಬೇಕಾಗಿಲ್ಲ. 38 ಕರೆಕ್ಟ್. ನೀವು ಹೇಳಿದ್ದು ಕರೆಕ್ಟ್ ಇದೆ ಮಕ್ಕಳೇ. 38 ಸರಿಯಾದ ಉತ್ತರ. ರೈಟ್, 38 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ತಡಿಬೇಕಾ? ಸ್ವಂತ ಮಾಡಿ ಮಕ್ಕಳೇ. ಎಷ್ಟು ಸ್ವಂತ ಮಾಡ್ತೀರೋ ಅಷ್ಟು ಚೆನ್ನಾಗಿ ನೆನಪುಳಿತದೆ. ನಂಬರ್ಗಳೆಲ್ಲ ಚೆನ್ನಾಗಿ ನೆನಪುಳಿತದೆ. ಚಿನ್ನು, ಬಾಟಲನ್ನು 1 2 3 3 4 5 ಎಂದು ಸಂಕೇತಿಸಿದರೆ ಮತ್ತು ವಾಟರನ್ನು 6 7 3 4 5 ಎಂದು ಸಂಕೇತಿಸಿದರೆ ಬೌಲ್ ಅನ್ನು ಅದೇ ಭಾಷೆಯಲ್ಲಿ ಹೇಗೆ ಬರೆಯಬಹುದು? BOTTLE. ಬಾಟಲ್ನ ಏನಂತ ಬರೀತಿದ್ದಾರೆ? 1 2 3 3 4 5 ಮತ್ತು ವಾಟರ್ನ ಏನಂತ ಬರೀತಿದ್ದಾರೆ? WATER. ವಾಟರ್ನ ಏನಂತ ಬರೀತಿದ್ದಾರೆ ಮಕ್ಕಳೇ? 6 3 6 7 6 7 3 4 5. ಪ್ರಶ್ನೆ ತಪ್ಪಿದೆಯಾ ಇದು? B 1, O 2, W 6, L 4. ಸರಿ ಇದೆಯಾ? ಇದೇ ಅಕ್ಷರಗಳು ಇಲ್ಲೂ ಸಹ ಉಪಸ್ಥಿತಿಯಲ್ಲಿದ್ದಾವೆ. ಕರೆಕ್ಟಾ? ಇಲ್ಲಿಗೆ 5 ಬರಬೇಕು ಮತ್ತು ಇದಕ್ಕೆ 7 ಕೊಡ್ಬೋದು ನಾವು. ಇಲ್ಲ 7 ಅದ, 8 ಕೊಡ್ಬೋದು. ಕರೆಕ್ಟ್ ಆಯ್ತು ಇವಾಗ? ಎಕ್ಸಾಕ್ಟ್ಲಿ. ವೆರಿ ಗುಡ್. ಪ್ರಶ್ನೆ ತಪ್ಪಿದೆಯಾ ಅಂತ ಕೇಳಿದೆ ನಾನು. ಮುಂದೆ ಹೋಗ್ಬೋಣ ಎಲ್ಲಪ್ಪ? ಚಲೋ. A 1, B 2, C 3, D 4 ಎಂದು ಸಂಕೇತಿಸಿದರೆ ಆಸ್ಟ್ರಿಚನ್ನು ಏನೆಂದು ಸಂಕೇತಿಸುವರು? ಡೈರೆಕ್ಟ್ ಕೋಡಿಂಗ್ ಏನಿಲ್ಲ ಇದರಲ್ಲಿ. 1 2 3 4 ಬರುತ್ತಲ್ಲ ನಮಗೆ. ಇದಕ್ಕಿಂತ ಸುಲಭ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯಪ್ಪ? O ಅಂದರೆ ಹಲೋ 15 19 20 18 9 3 8 ಕರೆಕ್ಟ್ರಾ? 3 ಮತ್ತು 8 ಸರಿ ಆಯ್ತಾ? ಫ್ಯಾಂಟಾಸ್ಟಿಕ್, ಗುಡ್. ಒಂದು ಸಂಕೇತದ ಪ್ರಕಾರ A 2, B 4 ಮತ್ತು C 6, D 8. ಹಾಗಾದರೆ ಲಕ್ಷ್ಮಿಯನ್ನು ಏನಂತ ಬರಿಬೋದು? 2 ಗುಣಿಸಿದಾರ ಕೂಡಿಸಿದಾರ? ಗುಣಿಸಿದಾರೆ. 2 ಅದರ 2ರಷ್ಟು ಬರಿಬೇಕು. ಹೌದಾ? ಲಕ್ಷ್ಮೀನ ಏನಂತ ಬರಿಬೋದು ನಾವು? ಲಕ್ಷ್ಮೀನ ನಾವೇನಂತ ಬರಿಬೋದು ಮಕ್ಕಳೇ? 12 1 11 19 8 13 9. ಹೌದಲ್ವಾ ವಿಜಯ್? ಸೊ ಇದರ 2ರಷ್ಟು ತೊಗೊಬೇಕು. ಎಲ್ಲ ಕಡೆ ಇದರ 2ರಷ್ಟು ತೊಗೊಬೇಕು. ಪ್ರತಿ ಸಾರಿ ಗುಣಿಸೋ ಬದಲು ನಾನು ಇಲ್ಲಿ ಗುಣಿಸ್ಬಿಡ್ತೀನಿ ಮಕ್ಕಳೇ. ಇಲ್ಲಿ 2ರಿಂದ ಗುಣಿಸ್ಬಿಡ್ತೀನಿ. 12 2 24, 1 2 2, 11 2 22, 19 2 38, 8 2 16, 13 2 26, 9 2 18. ಸರಿ ಇದೆಯಾ? 2ರ ಮಗ್ಗಿ ಬರುತ್ತಲ್ವಾ? ಡೈರೆಕ್ಟ್ ಮಾಡ್ತೀರಾ?
ಡೈರೆಕ್ಟು ಮಾಡ್ಬೋದು, ಪ್ರಾಕ್ಟೀಸ್ ಇದೆ ಅಂದರೆ. ಆದರೆ ಕೋಡ್ ಮೂಲಕ ಮಾಡಿದ್ರೆ ಭಾಳ ಒಳ್ಳೆಯದು. ಇದು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ತಪ್ಪಾಗೋ ಸಾಧ್ಯತೆಗಳು ಭಾಳ ಕಡಿಮೆ. ವಿನಯ್ ಪಾಟೀಲ್, ತಪ್ಪಾಗುವ ಸಾಧ್ಯತೆಗಳು ಬಹಳ ಕಡಿಮೆ ಇರ್ತವೆ. ಮುಂದಿನ ಪ್ರಶ್ನೆ, ಒಂದು ಸಂಕೇತದ ಪ್ರಕಾರ A = 2, B 4, C 6, D 8. ಅದೇ ರೀತಿ ಇದೆ ಪ್ರಶ್ನೆ, ಅದೇ ರೀತಿ ಇದೆ. ಬ್ರಹ್ಮನ ಏನಂತ ಬರಿಬೋದು? ಬ್ರಹ್ಮ ಇದನ್ನು ನಾವೇನಂತ ಬರಿಬೋದು ಮಕ್ಕಳೇ? 2, 18, 1, 8, 13, 1. ಇದನ್ನು 2ರಿಂದ ಗುಣಿಸೋಣ. 4, 18 2 36, 2 8 2 16, 26, 2. ಸರಿ ಆಯ್ತಾ? ಗೊತ್ತಾಗ್ತಿದೆಯಲ್ವಾ? ಮುಂದೆ ಸೌಮ್ಯ, ಸಾಗರ, ಇಮ್ಯಾಜಿನೇಷನ್ ಗೊತ್ತಾ? ಇಮ್ಯಾಜಿನೇಷನ್ ಅಂದರೆ ಕಲ್ಪನೆ. ಇಮ್ಯಾಜಿನೇಷನ್, ನೇಷನ್ ಇದನ್ನು ಏನಂತ ಕೋಡ್ ಮಾಡಿದ್ದಾರೆ ಅವರು? 0 1 2 3 4 0 5 6 7 7 ಬರಬಾರ್ದು, ಇಲ್ಲಿ 4 ಬರಬೇಕು. 4 ಅಲ್ಲ, 4 ಅಲ್ಲಲ್ಲ, ಇಲ್ಲಿ 1 ನಿಮಿಷ ಮಕ್ಕಳೇ. 0 1 2 3 4. ನೀವು ಅದನ್ನು ಬಿಟ್ಟೇ ಬಿಡ್ರಿ, ನಾನು ಹೊಸದು ಕೊಡ್ತೀನಿ ನಿಮಗೆ, ಆಯಿತಾ? ಓಕೆ, ಹೊಸದು ಕೊಡಲ? 7 0 ಇದು 0 ಆಗಬಾರ್ದು. 4 5 6 7 8 8 ಟುಡು 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 ಟುಡು. ಓಕೆ, ಗುಡ್. ಸೊ ಇಲ್ಲಿ ಸಿ ಇಲ್ಲ ಅಲ್ವಾ? ಸಿ ಬಿಟ್ಬಿಡಿ ಅಷ್ಟೇ, ಆಯಿತಾ? ಹೀಗೆ ಮಾಡಿ. ಮ್ಯಾಜಿಕ್ ಏನಾಗ್ತದೆ? MAG, ಮ್ಯಾಗಿ. ಮ್ಯಾಜಿಕ್ ಅಲ್ಲ, ಮ್ಯಾಗಿ. ಹೌದಾ? 1 2 3 4 ಇಲ್ಲೇ ಸಿಕ್ಬಿಡ್ತಲ್ಲ ನಿಮಗೆ. ಎನಿವೇಸ್, ಮುಂದಿನ ಪ್ರಶ್ನೆ. ನೋ, ಚಲೇ ರೈಟ್. ಒಂದು ಸಂಕೇತದ ಪ್ರಕಾರ D 4 ಅಂತೆ, Y 25 ಅಂತೆ. ಹಾಗಾದರೆ ಡೆಸ್ಕ್ 43 ಅಂತಲೂ ಬರೀತಿದ್ದಾರೆ. ಚೇರ್ನ ಏನಂತ ಬರಿಬೋದು? D 4 ಅದರ ಅರ್ಥ ಏನು? ABCD ಪ್ರಕಾರ ಡಿನ ಬೆಲೆ ಎಷ್ಟು? ವೈನ ಬೆಲೆ ಎಷ್ಟು? ಈ ಜ್ಯೋತಿ ಏನು ವ್ಯತ್ಯಾಸ ಇಲ್ಲ. ಅದ್ರ ಪ್ರಕಾರ ಡೆಸ್ಕನ್ನ ಏನಂತ ಬರ್ತಿದ್ದಾರೆ ಅವರು? ಡೆಸ್ಕನ್ನ 43 ಅಂತ ಬರ್ತಿದ್ದಾರೆ. ಹೇಗೆ ಬರೆಯೋಕ್ಕೆ ಸಾಧ್ಯ? ನಾನು ಒಂದೇ D 4 ಅಂದರೆ E 5, S 19, K 11 ಇವೆಲ್ಲವನ್ನು ಕೂಡಿಸಿ ನೋಡೋಣ. ಒಮ್ಮೆ ಕೂಡಿಸಿ ನೋಡೋಣ. 4 5 9 9 ಪ್ಲಸ್ ಇದನ್ನು 49 ಮಾಡಿಬಿಡ್ರಿ ಮಕ್ಕಳೇ, ಆಯಿತಾ? 49 ಮಾಡಿಬಿಡ್ರಿ. ಸೊ 4 5 9 9 11 20 20 ಪ್ಲಸ್ 19 39 39 39 ಬೇಡ 43 ಇರಲಿ. 39 ಉತ್ತರ ಏನು ಬಂತು? 39. ಇದಕ್ಕೆ ಏನು ಕೂಡಿಸಿದ್ರೆ 43 ಆಗುತ್ತೆ? 4 ಕೂಡಿಸಿದ್ರೆ 43 ಆಗುತ್ತೆ. ಎಸ್ ಸರ್, 4 ಕೂಡಿಸಿದ್ದಾರೆ. ಮೊದಲು ಅಂಕಿಗಳ ಮೊತ್ತ ತಗೊಂಡ್ಬಿಟ್ಟು ಅದಕ್ಕೆ ಮತ್ತೆ 4 ಕೂಡಿಸಿದ್ದಾರೆ. ಸೊ ಆ ಮಾದರಿಯಲ್ಲಿ ಹೋದರೆ ಚೇರ್ ಏನಾಗ್ತದೆ? ಚೇರ್ CHAIR ಚೇರ್ ಏನಾಗ್ತದೆ ಮಕ್ಕಳೇ? 3 8 1 9 6 ಅಂದರೆ ಏನಾಗ್ತದಪ್ಪ? 18. ಇವುಗಳ ಮೊತ್ತ ತಗೊಳ್ರಿ, ಇವುಗಳ ಮೊತ್ತ ತಗೊಳ್ರಿ, ಇವುಗಳ ಮೊತ್ತ ತಗೊಳ್ರಿ. ರೈಟ್, ಅವುಗಳ ಮೊತ್ತ ತಗೊಳ್ಳೋಣ. ಏನಾಗ್ತದೆ? 3 8 11 11 12 12 ಪ್ಲಸ್ 18 30 39. ಇದು ಸಹ 39 ಬರುತ್ತೆ. 39 ಏನಂತ ನಾವು ಗುರುತಿಸಿದ್ವಿ? ಅದಕ್ಕೆ 4 ಕೂಡಿಸ್ಬಿಟ್ಟು ಏನಂತ ಬರ್ತಿದ್ವಿ? 43 ಅಂತ ಬರ್ತಿದ್ವಿ ಮಕ್ಕಳೇ. 43 ಉತ್ತರ. ಉತ್ತರ ಏನು ಬರ್ತದೆ? 43. ಎಸ್, 43. ಪರ್ಪಲ್ ಅನ್ನು PURPLE
PLE ಪರ್ಪಲನ್ನು 1 2 3 4 5 6 ಎಂದು, ಮತ್ತು ಐಸ್ EY ಐಸ್ ಅಂದರೆ ಗೊತ್ತಾ? P1 ಬರಬೇಕಲ್ವಾ? P1 ಬರಬೇಕು. ಓಕೆ. EYE ಹಾಂ, ಮೇಲ್ಗಡೆನಾ? ಇಲ್ಲಲ್ವಾ? ಓಕೆ. EYES ಐಸನ್ನು 6 8 6 7 ಎಂದು ಸಂಕೇತಿಸಿದರೆ ಪಲ್ಸನ್ನು ಏನಂತ ಸಂಕೇತಿಸ್ಬೋದು? ಪಲ್ಸನ್ನು ಏನೆಂದು ಸಂಕೇತಿಸಬಹುದು? ಬಂತ್ರ? P ಅನ್ನೋದು 1, U ಅನ್ನೋದೇನಿದೆ 2, L ಅನ್ನೋದು 5, S ಅನ್ನೋದೇನಿದೆ ಅನ್ನೋದು 7 ಇದೆ, E ಅನ್ನೋದು 6 ಇದೆ. ಗೊತ್ತಾಯ್ತಾ ಕಂದ? ವಿನಯ್ ಪಾಟೀಲ್ ಮುಂದೋಗ್ಬೋದಾ? ಚಲೋ. ಕ್ಲೌಡ್ ಅಂದರೆ CLOUD. ಕ್ಲೌಡ್ ಅಂದರೆ 7 2 4 8 9 ಅಂತ ಅರ್ಥ. ಹಾಗಾದರೆ ಅದೇ ರೀತಿ ಸ್ಟಾರ್ಮ್ STORM ಸ್ಟಾರ್ಮ್ ಅನ್ನೋದನ್ನು 1 3 4 5 6 ಅಂತ ಗುರುತಿಸ್ತೀವಿ. ಓಕೆ, ಕರೆಕ್ಟ್ ಇದೆ ಅಲ್ವಾ? ಪ್ರಶ್ನೆಯಲ್ಲಿ ಗೊಂದಲ ಇಲ್ಲಲ್ಲ? ಮಡ್ ಏನಂತ ಬರಿಬೋದು? 6, M ಅಂದರೆ 6, U ಅಂದರೆ 8, D ಅಂದರೆ ಮಕ್ಕಳೇ 9. ಡನ್. ಗೊತ್ತಾಯ್ತಾ? ಮುಂದೆ ಹೋಗ್ಬೋದ್ರಾ? ಚಲೋ. ಒಂದು ಸಂಕೇತದ ಪ್ರಕಾರ A ಅಂದರೆ 1, B ಅಂದರೆ 3, C ಅಂದರೆ 5, D ಅಂದರೆ 7. ಇದು ಹೇಗೆ ಬರುತ್ತೆ? ಹಾಂ, ಅದರ ಹಿಂದಿನ ಸಂಖ್ಯೆನ ಕೂಡಿಸ್ತಾ ಹೋಗಿದ್ದಾರೆ. ಅದೇ ರೀತಿ ಹಂಪಿಯನ್ನು ಏನಂತ ಬರಿಬೋದು ನಾವು? ಹಂಪಿಗೆ ಹೋಗಿದ್ದೀರಾ? ಹಂಪಿಗೆ ಹೋಗಿಲ್ಲ ಅಂದರೆ ಖಂಡಿತ ಹೋಗಬೇಕು. ಕರ್ನಾಟಕದಲ್ಲಿ ಹುಟ್ಟಿ ನೀವು ಹಂಪಿಗೆ ಹೋಗಿಲ್ಲ ಅಂದರೆ ವೇಸ್ಟೇ. ಹಂಪಿ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ಬಾದಾಮಿ, ಅಬ್ಬ ನಾವು ಎಷ್ಟು ಮುಂದಿದ್ವಿ ಅಂತ ತೋರಿಸ್ತದ ಆ ಜಾಗ. ಎಷ್ಟು ಯೋಚನೆ ಮಾಡ್ತಿದ್ವಿ ನಾವು, ಎಷ್ಟು ವಿಜ್ಞಾನ, ಗಣಿತ, ಕಲೆ ಅದರಲ್ಲೆಲ್ಲ ಎಷ್ಟು ಮುಂದಿದ್ವಿ ಅಂತ ಆ ಸ್ಥಳಗಳು ನಮಗೆ ತೋರಿಸ್ತವೆ. ಕಲ್ಲಿನ ಶಿಲೆಗಳನ್ನ ಕೆತ್ತಿದಾರಲ್ಲ, ಬರೀ ಅದು ಹಾಗೇ ಇಲ್ಲ, ಅದಕ್ಕೆಲ್ಲ ಗಣಿತ ಎಲ್ಲ ಬಳಸಿರ್ತಾರೆ. ಅದರಲ್ಲೂ ಗಣಿತ ಬಳಸಿರ್ತಾರೆ. ನೀವು ಬಡಗಿರನ್ನ ನೋಡಿದ್ದೀರಾ? ಅವ್ರು ಒಂದು ಟೇಪ್ ಬಿಡ್ಕೊಂಡಿರ್ತಾರೆ ಯಾವಾಗಲೂ. ಹಾಂ, ಅಲ್ಲೂ ಮೂಲಮಾನ ಎಲ್ಲ ಬಳಕೆ ಆಗ್ತಾವ ಇಲ್ವಾ? ಹಾಂ, ಅಳತೆ ಬೇಕು ತಾನೆ ಅಲ್ಲೂ ಸಹ. ಹಾಲು ಮಾರೋರು ಸಹ ಲೀಟರ್, ಸಂತೆಯಲ್ಲಿ ಏನು ಓದ್ಲಿಲ್ದರೂ ಸಹ ಬಳಸ್ತಾರೆ ಅಲ್ವಾ ಗಣಿತನ? ಹಾಂ, ಯಾರು ಗಣಿತ ಬಳಸಲ್ಲ ಹೇಳ್ರಿ, ಯಾರು ಬಳಸಲ್ಲ? ಆಯಿತು, ಬಟ್ ಯಾರು ಗಣಿತ ಬಳಸಲ್ಲ ಹೇಳ್ರಿ? ದೆವ್ವಗಳು ಸಹ ಗಣಿತ ಬಳಸ್ತವೆ. ಕರೆಕ್ಟ್ ರಾತ್ರಿ 12 ಗಂಟೆಗೆ ಬಂದು ಕಾಣಿಸ್ಕೊಂತವೆ, ಟೈಮ್ ಇಟ್ಕೊಂತವ ಅವು ಸಹ. ಹಾಂ, ಭಿಕ್ಷುಕರು ಎಷ್ಟು ದುಡ್ಡು ಬಂತಂತ ಎಣಿಸಲ್ವಾ ಏನ್ರಿ? ಹಾಂ, ನಾಯಿ ಅದು ಮನುಷ್ಯರೇನಪ್ಪ? ಹಾಂ, ಮನುಷ್ಯರ? ಇಲ್ಲ, ಆ ಥರ ಏನಿಲ್ಲ. ಇಲ್ಲ, ಅದು ಬೇರೆ ಇದೆ. ಅದಕ್ಕೆ ಬೇರೆ ಸೈನ್ಸ್ ಇರ್ತಾವೆ. ಎನಿವೇಸ್, ಗಣಿತ ಎಲ್ಲ ವರ್ಗದಲ್ಲೂ ಎಲ್ಲ ರಂಗದಲ್ಲೂ ಬೇಕು ನಮಗೆ. ಆಯಿತಾ? ಹೋಗೋಣ ಮುಂದೆ. ಹಂಪಿ ಇದು ಗೊತ್ತಿದೆ ನಿಮಗೆ. 8 1 13 16 ಮತ್ತು 9 ಅಂತ. ಆದರೆ ಇದರ ಹಿಂದಿನ ಸಂಖ್ಯೆನ ಕೂಡಿಸ್ರಿ. ಏನಾಗುತ್ತೆ ಮಕ್ಕಳೇ? 8 + 7 15, 1 + 0 1, ಇದೇನಾಗ್ತದೆ? 25, 31 17 ಇದಾಗ್ತದೆ ನೋಡಿರಿ. ಇದನ್ನ ಒಟ್ಟಿಗೆ ಬರೀಬೇಕಾಗತ್ತೆ. ಗೊತ್ತಾಯ್ತಾರೆ? ಸುಲಭ ಇತ್ತಲ್ವಾ? ಒಂದು ಸರಿ ಕಲ್ತ್ಬಿಟ್ರೆ ಭಾಳ ಸುಲಭ. ಕಲ್ತ ಮೇಲೆ ಎಲ್ಲದೂ ಸುಲಭ ಆಗ್ತದೆ. ಒಂದು ಸಂಕೇತದ ಪ್ರಕಾರ OX ಅನ್ನು
ಅಷ್ಟು ದೊಡ್ಡದಾಗ ಬರೆದಿದ್ದಾರೆ. ನಿನಗೆ ಹೇಗೆ ಗೊತ್ತಾಯ್ತು ಮರೆಯ? ಅಲ್ಲಲ್ಲ ಅವು ಹಾಲೇಶ್ ಹೇಗೆ ಹೇಳ್ಬಿಟ್ಟ? ನಿನ್ನ ಲೆಕ್ಕ ಫಿಶ್ ಲೆಕ್ಕ ಅಲ್ವಾ? ಫಿಶ್ ಬಂದಾಗ ಹೇಳ್ಬೇಕು ನೀನು. ಹಾಂ, ಸೊ ಓ ಅಂದರೆ ಎಷ್ಟಪ್ಪ? ಓ ಅಂದರೆ ಎಷ್ಟಪ್ಪ? ಓ ಅಂದರೆ 15, ಎಕ್ಸ್ ಅಂದರೆ 24 ಗೊತ್ತಿದೆ. ಇದರ ವರ್ಗ ಎಷ್ಟು ಬರುತ್ತೆ? 225, 24ರ ವರ್ಗ 576. ಇದನ್ನೇ ಬರ್ತಿರ್ತಾರೆ ತಾನೆ ಅಲ್ಲೂ ಸಹ. ಸೊ ಅದೇ ಥರ ಎನ್ ಮತ್ತು ಡಬ್ಲ್ಯೂ. ಮಕ್ಕಳೇ ಗಲಾಟೆ ಬೇಡ, ಮದನ್ ಬರಿತಿದ್ದೀರಾ? ಎನ್ ಅಂದರೆ 14, ಡಬ್ಲ್ಯೂ ಅಂದರೆ 23. ಇವುಗಳ ವರ್ಗನ ತಗೊಳ್ಳೋಣ ಮದನ್. 14ರ ವರ್ಗ 196, 23ರ ವರ್ಗ 529. ಸೊ ನಮಗೆ ಬೇಕಾದ ಉತ್ತರ ಇದು. ಅಲ್ಲ ಆದರೆ ಎಷ್ಟು ದೊಡ್ಡದಿರಲಿ, ಬಟ್ ಟ್ರಿಕ್ ಗೊತ್ತಾಯ್ತಂದರೆ, ಲಾಜಿಕ್, ಅದರ ಹಿಂದಿರುವ ತರ್ಕ ಗೊತ್ತಾಯ್ತಂದರೆ ಲೆಕ್ಕ ಸರಿ ಆಗ್ತದೆ. ತರ್ಕ ಅಂದರೆ ಲಾಜಿಕ್, ಆಯಿತಾ? ತರ್ಕ ಗೊತ್ತಾಗ್ಬೇಕು ನಮಗೆ. ಗುಪ್ತ ಭಾಷೆಯಲ್ಲಿ ಗಿಟಾರ್, GUITAR, ಗಿಟಾರನ್ನು ಏನಂತ ಬರೆದಿದ್ದಾರೆ? 76 ಅಂತ ಬರೆದಿದ್ದಾರೆ. ಹೇಗೆ ಬರೋಕ್ಕೆ ಸಾಧ್ಯ? ನನ್ನ ಪ್ರಕಾರ ಕೂಡಿಸಿರ್ತಾರಲ್ವಾ? ಕೂಡಿಸಿದ್ರೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಇರ್ತಾರೆ. ಏನಂತ ಕೂಡಿಸಿದಾರಪ್ಪ? ಜಿ ಅಂದ್ರೆ ಏನಪ್ಪ? 7, ಯು 21, ಐ ಟಿ ಅಂದರೆ 20, ಎ 18. ಇವೆಲ್ಲವನ್ನು ಕೂಡಿಸ್ಬೇಕು ನಾವು. ಇವೆಲ್ಲವನ್ನು ಕೂಡಿಸೋಣ. ಬಿಡಿ ಸ್ಥಾನ 7 + 1 8, 9 17, 18 + 8 26, 26ಕ್ಕೆ 6, ದಶಕ 2. 10ರ ಸ್ಥಾನಕ್ಕೆ ಹೋಗೋಣ. 2 + 2 4, 4 2 6, 2 + 2 4, 4 2 6, 8 ಆಗುತ್ತಲ್ಲ. 2 + 2 4, 4 + 2 6 + 1. ಓ ಬಿಡಿ ಸ್ಥಾನ ಅದು. ರೈಟ್ 6 + 1 7. ರೈಟ್. ನಾನು 10ರ ಸ್ಥಾನಕ್ಕೆ ಕೂಡಿಸ್ಬೇಕಾ? ಪಿಯಾನೋ 55 ಅಂತ ಕೊಟ್ಟಿದ್ದಾರೆ. ವಯಲಿನ್ ಸಂಗೀತದ ವಾದ್ಯಗಳಪ್ಪ, ಗೊತ್ತಿದೆಯಲ್ಲ? ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ರೈಟ್. ಪಿಯಾನೋ, ಪಿ ಅಂದರೆ 16, ಐ ಅಂದರೆ 9, 1 14 15. ಇವುಗಳನ್ನು ಸಹ ಕೂಡಿಸಿ ನೋಡೋಣ ಮಕ್ಕಳು, ಏನು ಬರ್ತದೆ? 6 + 9 15, 16 4 25, 25ಕ್ಕೆ 5, ದಶಕ 2, 2 1 3, 3 1 4 1 5, 55. ಕರೆಕ್ಟ್ ಆಯಿತು. ಇದೇ ರೀತಿ ವಯಲಿನ್, VIOLIN, ಇದನ್ನು ಏನಂತ ಬರಿಬೋದು ನಾವು? ವಿ ಅಂದರೆ 22, ಐ ಅಂದರೆ 9, 15, ಎಲ್ ಅಂದರೆ 12, ಐ ಅಂದರೆ 9, ಎನ್ ಅಂದರೆ ನವೆಂಬರ್ 14. ಇದೆಲ್ಲವನ್ನು ಕೂಡಿಸಿಬಿಡೋಣ ಮಕ್ಕಳೇ, ಏನಾಗ್ತದೆ ನೋಡ್ರಿ? 2 + 9 11, 5, 11 + 5 16, 2 18 + 9, 18 + 9 27, 27 + 4 31, ದಶಕ 3. ರೈಟ್. 3 2 5, 5 1 6, 6 1 7, 7 1 8. ಕರೆಕ್ಟಪ್ಪ, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ನನಗೂ ಸಹ ಅದೇ ಬಂದಿದೆ. 81 ಸರಿಯಾದ ಉತ್ತರ. ಥ್ಯಾಂಕ್ ಯು. ಸುಷ್ಮಿತಾ, ಗೊತ್ತಾಯ್ತಾ ಹೇಗೆ ಮಾಡಿದ್ದೀವಿ ಅಂತ? ಗೊತ್ತಾಯ್ತಪ್ಪ ಸುಭಾಷ್? ವೆರಿ ಗುಡ್. ಮುಂದೆ ಹೋಗ್ಬೋದಾ? ಸೈನಿಕ್ ಈಸಿ ಇದೆ ಅಲ್ವಾ? ನನ್ನ ಪ್ರಕಾರ ಸೈನಿಕ್ ನವೋದಯಕ್ಕಿಂತನೂ ಈಸಿ ಅನಿಸ್ತದೆ ನನಗೆ. A 26, B 25, C 24 ಅಂದ್ರೇನು? ವಿರುದ್ಧ. ರೈಟ್. ವಿರುದ್ಧ ಅಕ್ಷರಗಳನ್ನು ಬಳಸಿದ್ದಾರೆ, ಉಲ್ಟಾ ಕೋಡ್ ಮಾಡಿದ್ದಾರೆ. ಜಾಗ್ವಾರ್. ಹಾಗಾದರೆ ಜಾಗ್ವಾರನ್ನು ನಾವು ಯಾವ ರೀತಿ ಬರಿಬೋದು? ಜೆಗೆ ವಿರುದ್ಧ ಪದ ಕ್ಯೂ, ಜಾಕ್. ಅಮೆಝಾನ್, ಗುಜರಾತ್ ಟೈಟನ್ಸ್. ಯು ಅಂದರೆ ಫ್ಯೂಸ್. ಅಮೇಝಿಂಗ್, ಅಮೆಝಾನ್. ಐರನ್ ಅಥವಾ RI ಅಥವಾ ER. ಸೊ ಕ್ಯೂಗೇನು 17, ಝೆಡ್ಗೆ 26, ಟಿಗೆ 20, ಎಫ್ಗೆ 6, ಝೆಡ್ಗೆ 26, ಐಗೆ 9. ಸೊ ನಮಗೆ ಬೇಕಾದ ನಂಬರ್ಗಳು ಇವು. ಗೊತ್ತಾಯ್ತಾ ಮಕ್ಕಳೇ? ಆಪ್ಷನಲ್ಲಿ ಈ ಥರ ಸ್ಪೇಸ್ ಕೊಟ್ಟಿರಲ್ಲ.
ಆಪ್ಷನಲ್ಲಿ ಈ ಥರ ಸ್ಪೇಸ್ ಕೊಟ್ಟಿರಲ್ಲ, ಎಲ್ಲವನ್ನು ಒಟ್ಟಿಗೆ ಕೊಟ್ಟಿರ್ತಾರೆ. ಆಯಿತಾ? ಕನ್ಫ್ಯೂಷನ್ ಆಗ್ತದೆ. ನೀವು ಅದನ್ನು ಕ್ರ್ಯಾಕ್ ಮಾಡ್ಬೇಕು, ಅದನ್ನು ನೋಡ್ಕೊಬೇಕಲ್ಲ, ಕೊಟ್ಟಿರೋ ಮಾಹಿತಿನ ಬಳಸ್ಕೊಬೇಕು. ಅದನ್ನು ಬಳಸ್ಕೊಂಡ್ರೆ ಸುಲಭ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ. ಪಿ ಎಲ್ ಈಸ್ ಈಕ್ವಲ್ ಟು 192. ಪಿ ಎಲ್ ಅಂದರೆ 192 ಅಂತಪ್ಪ. ಪಿ ಎಲ್ ಅಂದರೆ 192. ಏನು ಮಾಡಿರ್ಬೋದು? ಇಂಟು ಮಾಡಿರ್ತಾರಾ? ಚೆಕ್ ಮಾಡೋಣ. ಪಿ ಅಂದರೆ 16, ಎಲ್ ಅಂದರೆ 12. 12 ಆರ್ಲೆ 72, 2 ದಶಕ 7, 12 ಒಂದಲೇ 12 7. ರೈಟ್. ಗುಣಾಕಾರ ಮಾಡಿದ್ದಾರೆ. ಇದೇ ಮಾದರಿಯಲ್ಲಿ ಹೆಚ್ ಕ್ಯೂ ಏನಂತ ಬರ್ತದೆ? 136 ಅಂತ ಬರ್ತಿದ್ದಾರೆ. ಚೆಕ್ ಮಾಡೋಣ. ಹೆಚ್ ಅಂದರೆ 8, ಕ್ಯೂ ಅಂದರೆ 17. 17 8 136. ಕರೆಕ್ಟಾ? ಕರೆಕ್ಟ್ ಇದೆ. ಎರಡು ಕರೆಕ್ಟ್ ಇದೆ. ಇದೇ ಮಾದರಿಯಲ್ಲಿ ನಾವು ಎಫ್ ಎಲ್ ವೈ ಫ್ಲೈ. ಎಫ್ ಅಂದರೆ ಫಿಕ್ಸು, ಲಂಚ್ ಟೈಮು. ವೈ ಅಂದರೆ 25. ಇದರದ್ದು ಏನಾಗ್ತದೆ? ಇದನ್ನು ನಾವು ಏನು ಮಾಡ್ಬೋದು? ನಾನು ಭಾಳ ಸುಲಭ ಮಾಡ್ತೀನಿ ನೋಡ್ರಿ ನಿಮ್ಮ ಕೆಲಸನ. 25 ಆರ್ಲೆ 150 ಇಂಟು 12. ಭಾಳ ಕಡೆ ನಾವು ನೋಡಿದ್ದೀವಿ 12 15 180. ಕರೆಕ್ಟಾ? 12 15 180. ಇನ್ನೂ ಒಂದು 0 ಇದೆ, ಅದಕ್ಕೊಂದು 0. 1800 ಇದಕ್ಕೆ ಸರಿಯಾದ ಉತ್ತರ. ಹಾಂ, ಪಾಯಿಂಟ್ ನಂತರ ಬರುವ 0ಗಳು ಬೇಡಪ್ಪ. ನೀನು ಹಾಗೆ 0 ಬೇಡ ಅಂದ್ಬಿಟ್ರು ಸಹ ನಮ್ಮ ಸ್ನೇಹಂಗೆ ಭಾಳ ಬೇಜಾರು ಪಡ್ತದೆ. ಯಾಕಂದರೆ ಅವರು 0 ಪ್ರಿಯರು. ರೈಟ್. ಮುಂದಿನ ಪ್ರಶ್ನೆ. ಓ ಸಿನ 45 ಅಂತ ಬರ್ತಿದ್ದಾರೆ ಅವರು. ಓ ಮತ್ತು ಸಿ 45 ಹೇಗಾಗುತ್ತೆ? ಓ ಮತ್ತು ಸಿ 45 ಹೇಗಾಗುತ್ತೆ? ಚೆಕ್ ಮಾಡೋಣ. ಓ ಅಂದರೆ 15, ಸಿ ಅಂದರೆ 3. ಇದು 45 ಹೇಗಾಗಕ್ಕೆ ಸಾಧ್ಯ? ಗುಣಿಸ್ತಾಗತ್ತಾನೆ. ರೈಟ್. 15 3 45. ವಿ ಜೆ 210 ಆಗುತ್ತಂತೆ. ವಿ ಮತ್ತು ಜೆ 210 ಹೇಗಾಗಕ್ಕೆ ಸಾಧ್ಯ? 22 ಮತ್ತು ಜೆ 10 ಇವೆರಡನ್ನು ಗುಣಿಸಿದ್ರೆ ತಾನೆ. ಸಾರಿ, ವಿ 20, ಇದು 220 ಮಾಡಿರಿ ಮಕ್ಕಳೇ. ಆಯಿತಾ? 220 ಆಗುತ್ತೆ. ಓಕೆ. ಇದೇ ಮಾದರಿಯಲ್ಲಿ ಆರ್ ಯು ಜಿ ರಗ್ ಏನಾಗುತ್ತೆ? ರಗ್ ಏನಾಗ್ತದೆ? ಆರ್ ಅಂದರೆ 18, ಯು ಅಂದರೆ 21, ಜಿ ಅಂದರೆ 7. ಇವೆಲ್ಲವನ್ನು ಗುಣಿಸ್ಬೇಕು. ಬೆಸ್ಟ್ ಅಂದರೆ 21 8 168. 168 ದಶಕ 16. 21 1 21 ಪ್ಲಸ್ 16 37. 37 ಇಂಟು 7 ಇದೆ. 7 8 56 ದಶಕ 5. 7 7 49 ಪ್ಲಸ್ 5 54 4 ದಶಕ 5. 7 3 21 ಪ್ಲಸ್ 5 26. ಬಂತ್ರ? ಗುಡ್. ಅದನ್ನು ಬರೀತಿದ್ದೀರಾ ಸಾಗರ್ ಪಾಟೀಲ್? ಭೈರವಿ, ಒಂದು ಸಂಕೇತದ ಪ್ರಕಾರ ಸಿ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು 24 ಮತ್ತು ಫಾರ್ಕ್ 50 ಆದರೆ ಸ್ಪೂನ್ ಏನಾಗುತ್ತೆ ನೋಡ್ರಿ. ಸಿ 3 ಅಂದ್ರೆ ಏನು? 3ನೇ ಅಕ್ಷರ ತಾನೆ ಸಿ ಆಲ್ಫಾಬೆಟ್ಸಲ್ಲಿ. ಎಕ್ಸ್ 24 ಅಂದರೆ ಭಯ ಪಡಬೇಕಾ? ಎಕ್ಸ್ನ ಅಲ್ರಿ, 24ನೇ ಅಕ್ಷರ ಯಾವ್ದು ರೀ? ಮತ್ತು ವಿರುದ್ಧ ಅಕ್ಷರ ಎಲ್ಲಿ ಬಂದ್ವು ಇವೆಲ್ಲ? ಹಾಂ, ಮತ್ತು ಫಾರ್ಕನ್ನು ಏನಂತ ಬರಿತಾ ಇದ್ದಾರೆ ಅವರು? ಫಾರ್ಕನ್ನು ಏನಂತ ಬರಿತಾ ಇದ್ದಾರೆ? 50 ಅಂತ ಬರಿತಾ ಇದ್ದಾರಂತೆ. ಹೇಗೆ ಬರುತ್ತೆ ಫಾರ್ಕಿಗೆ 50? 6 15 18 ಮತ್ತು 11 ಇವೆಲ್ಲವನ್ನು ಕೂಡಿಸಿದಾರಾ? ಏನು ಮಾಡಿದ್ದಾರೆ ನೋಡಿ. 6 + 5 11, 11 8 19 ಪ್ಲಸ್ 1 20ಕ್ಕೆ 0 ದಶಕ 2 2 1 3 3 1 4 1 5 ಕೂಡಿಸಿದ್ದಾರೆ. ಕರೆಕ್ಟಾ? ಅದೇ ರೀತಿ ನಾವು ಸ್ಪೂನನ್ನು ಏನಂತ ಬರಿಬೋದು? ಸ್ಪೂನ್ 19 16 15 15 14. ಡನ್. ಬಿಡಿ ಸಂಖ್ಯೆಗಳನ್ನು ಕೂಡಿಸ್ಬಿಡ್ತೀನಿ ಮೊದಲು ನಾನು. ರೈಟ್. ಸೊ 9 + 6 15 20 25 29 ದಶಕ 2 2 1 3 4 5 6 7 79 ಬಂದಿದೆ ಆನ್ಸರ್. 79 ಅಷ್ಟೇ 79 ಇದಕ್ಕೆ ಉತ್ತರ. ಮುಂದಿನ ಪ್ರಶ್ನೆ ಹನುಮಂತು. ಜ್ಞಾನೇಶಂಗೆ ಭಾಳ ಕಷ್ಟ ಆಗುತ್ತೆ ಈಗ, ಡೈರೆಕ್ಟ್ ಆನ್ಸರ್ ಮಾಡೋಕ್ಕೆ ಬರಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆಲ್ಲ. ಚೇರನ್ನು 39 ಎಂದು ಸಂಕೇತಿಸಿದರೆ ಟೇಬಲನ್ನು ಏನಂತ ಸಂಕೇತಿಸುವರು? ಚೇರ್ 39 ಅಂತೆ. ಚೇರ್ನ 39 ಹೇಗೆ ಮಾಡಿದ್ರು ಅವರು? CHAIR. ಚೇರ್ನ 39 ಹೇಗೆ ಮಾಡ್ತಾಯಿದ್ದಾರೆ ಮಕ್ಕಳೇ ನೋಡ್ರಿ. ಸಿ ಅಂದರೆ 3,
ಹೆಚ್ಚು ಅಂದರೆ 8 1 9 18 ಎಲ್ಲ ಕಡೆ ಕೂಡಿಸಿದಾರಾ ಎಸ್ ಆರ್ ನೋ? 3 8 11 11 1 12 21 ಪ್ಲಸ್ 18 39 ಕೂಡಿಸಿದಕ್ಕೆ 39 ಬರುತ್ತೆ. ಅದೇ ರೀತಿ ಟೇಬಲ್ನ ಕೂಡಿಸ್ಬೇಕು. ಎಷ್ಟು ಬರುತ್ತೆ? 40 ಬರುತ್ತಾ? ಸೊ ಟಿ ಅಂದರೆ 20 1 2 12 5 ಇವೆಲ್ಲವನ್ನು ಕೂಡಿಸ್ಬೇಕು ನಾವು. ಏನು ಬರ್ತದೆ? 20 + 1 21 23 + 10 33 2 35 + 5 40. ಕರೆಕ್ಟ್, ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್. 40 ಉತ್ತರ 40 ಬರ್ತದೆ. ಲಕ್ಷ್ಮಿ ಮುಂದೆ ಹೋಗ್ಬೋದ್ರಾ ನಾವು ಎಲ್ಲರೂ? ಚಲೋ. ಫ್ಲೇಮ್ ಅಂದರೆ ಫ್ಲೇಮನ್ನು 5 2 3 4 6 ಮತ್ತು ಬ್ಲೇಸ್ ಅನ್ನೋದನ್ನು ಇಲ್ಲೇ ಬರ್ತೀನಿ ಮಕ್ಕಳೇ. BLAZE 6 9 3 2 ಕರೆಕ್ಟ್ ಇದೆಯಲ್ಲ? ಕರೆಕ್ಟ್ ಇದೆಯಲ್ಲಪ್ಪ? ನನ್ನ ಪ್ರಕಾರ ಕರೆಕ್ಟ್ ಇದೆ. BEAM ಭೀಮ್ ಅಲ್ಲ, ಬೀಮ್ ಇದು. ಬಿ ಏನು ಬರ್ತದಪ್ಪ? 8 6 ಏನಿದೆ? 3 ಬಿಗೆ 8 ಇದೆ, ಇಗೆ 6 ಇದೆ, ಈಗ ಇಲ್ಲೂ 6 ಇದೆ, ಇಲ್ಲೂ 6 ಇದೆ. ಮತ್ತು ಏನಿದೆಯಪ್ಪ? ಎಗೆ 3 ಇದೆ, 2 ಕಡೆ 3 ಇದೆ. ಎಮ್ಗೆ ಏನಿದೆಯಪ್ಪ? ಎಮ್ಗೆ 4 ಇದೆ, ಎಮ್ಗೆ 4. ಟಡಾ, ಮುಗಿತಾರ? ಮುಂದೆ ಹೋಗ್ಬೋದ್ರಾ? ಚಲೋ. ಒಂದು ಸಂಕೇತದ ಪ್ರಕಾರ ಕೆ ಅಂದರೆ 11, ಯು ಅಂದರೆ 21. ಅಯ್ಯೋ ಕಷ್ಟ ಅಲ್ಲನ್ರಿ. ಮತ್ತು ಕೋಲ್ಡ್ COLD, ಕೋಲ್ಡನ್ನು ಏನಂತ ತೋರಿಸಿದ್ದಾರೆ ಅವರು? ಕೋಲ್ಡನ್ನು 37 ಅಂತ ತೋರಿಸಿದ್ದಾರೆ. ಹೇಗೆ ಸಾಧ್ಯ 37 ಅಂತ ತೋರ್ಸೋಕ್ಕೆ? ಕೂಡಿಸಿರ್ಬೋದಾ ಅವರು? ಚೆಕ್ ಮಾಡಿ ನೋಡ್ರಿ. 15 3 18 30 34 ಬರುತ್ತಿದ್ದು, 34 ಬರುತ್ತಿದ್ದು. 37 ಅಲ್ಲ, 34 ಬರುತ್ತೆ ನೋಡ್ರಿ. 34 ಇದನ್ನು 34 ಅಂತ ಮಾಡ್ಕೊಂಬಿಡ್ರಿ. ಏನಪ್ಪ? ಹೌದು 34 ಬರುತ್ತೆ. ಸೊ ವಾರ್ಮ್ ಅಂದರೆ ಏನು ಮಾಡ್ಬೇಕಾಗಾದ್ರೆ ನಾವು? ವಾರ್ಮ್ 55 ಡಿಗ್ರಿ ಇಡ್ಬೇಕಾ? ಹಾಂ ಗೊತ್ತಪ್ಪ. ಸಮರ್ಥ 24 + 18 ಎಷ್ಟು ಬರುತ್ತೆ? 24 + 18 42 + 13 ಫ್ಯಾಂಟಾಸ್ಟಿಕ್ 55. 56 ಅಲ್ಲಮ್ಮ, 55. 3 + 1 4 4 + 8 12 12 + 3 15 5 ದಶಕ 1 2 1 3 3 1 4 4 1 5 55. ಬಂದ್ರೆ ಮುಂದಿನ ಪ್ರಶ್ನೆ. ರೆವಲ್ಯೂಷನನ್ನು ಈ ರೀತಿ ಬರೀತಾರೆ. ರಿವರ್ ಏನಾಗುತ್ತೆ? ಬಾಲಾಜಿ ಫುಲ್ ಅಲರ್ಟ್? ನೋನಾ? ರೆವಲ್ಯೂಷನ್ 1 2 3 ಇಲ್ಲಿ 4 ಆದರೆ ಇಲ್ಲೂ 4 ಆಗಬೇಕು. ಕರೆಕ್ಟಾ? ಇದನ್ನು ನೋಡಬೇಡ್ರಿ ಆಯಿತಾ? ಇಲ್ಲಿ 5 6 7 8 9. ನಾನು ಕೊಟ್ಟಿರೋ ಕೋಡ್ ಫಾಲೋ ಮಾಡಿರಿ ಮಕ್ಕಳೇ, ಕೋಡ್ ಫಾಲೋ ಮಾಡಿರಿ. ಸೊ ಹಾಗಾದರೆ ರಿವರ್ನ ಏನಂತ ಬರಿಬೋದು ನಾವು? ರಿವರ್ ಇಲ್ಲಿ ಅದೇ ಅಕ್ಷರಗಳಿದಾವ ಇಲ್ವಾ? 6 ಅಂದರೆ 1, ಐ ಅಂದರೆ ಏನಪ್ಪ? 8, ವಿ ಅಂದರೆ ಏನಂತ ಇದೆ? 3, ಈಗೇನಿದೆ? 2, ಆರ್ಗೆ 1 ಇದೆ. ಗೊತ್ತಾಯ್ತಾ ಎಲ್ಲರೂ? ಮುಂದಿನ ಪ್ರಶ್ನೆ. ಒಂದು ಸಂಕೇತದ ಪ್ರಕಾರ ಎ ಅಂದರೆ 2 ಅಂತೆ, ಬಿ ಅಂದರೆ 4, ಸಿ ಅಂದರೆ 6, ಡಿ ಅಂದರೆ 8. ಏನು ಮಾಡ್ತಾ ಇದ್ದಾರೆ? 2 ಗುಣಿಸ್ತಾ ಹೋಗ್ತಿದ್ದಾರೆ.
ಅವುಗಳ ಸ್ಥಾನ ಬೆಲೆಗಳಿಗೆ ಎರಡೆರಡು ಗುಣಿಸ್ತಾ ಹೋಗ್ತಾ ಇದ್ದಾರೆ, ರೈಟ್. ಸೊ ಹಾಗಾದರೆ ಸರಸ್ವತಿಗೆ ನಾವು ಏನಂತ ಹೇಳ್ಬೋದು? ಸರಸ್ವತಿಗೆ ಎಸ್ ಅಂದರೆ 19, 1, 18, 1, 19, 23, 1, 20, 9. ಇವಕ್ಕೆಲ್ಲವಕ್ಕೂ ಏನು ಮಾಡ್ಬೇಕು ನಾನು? ಗಣಿಸ್ತೀರಾ? ಕ್ರಮಬದ್ಧವಾಗಿ ಬರಿಬೇಕು. ಭಾಳ ದೊಡ್ಡದಿದೆ. 19 2 38, 1 2 2, 18 2 36, 1 2 2 38, 46, 2 40, 18. ಇದು ನೋಡ್ಬಿಟ್ರೆ ಏನು ಅನ್ಸುತ್ತೆ? ಕೋಡಿಂಗ್ ಟ್ರೈನ್. ಒಂದು ಸಂಕೇತದಂತೆ A 26, B 25, C 24 ಅಂದರೆ ಏನು ಮಾಡಿದ್ದಾರೆ? ಕರೆಕ್ಟ್. ಆಕ್ಟೋಪಸ್, ಕ್ವಾಡ್ರಪಸ್ ಅಲ್ಲ, ಆಕ್ಟೋಪಸ್. ಇದನ್ನೇನಂತ ಮಾಡ್ಬೋದು? O ಅಂದರೆ ಲಾಂಗ್, ಎಲ್ ಬರುತ್ತೆ. C ಅಂದರೆ ಸಿಫಿಲೋರಕ್ಸ್, T ಅಂದರೆ ಗುಜರಾತ್ ಟೈಟನ್ಸ್, O ಅಂದರೆ ಲಾಂಗ್, P ಅಂದರೆ PK, U ಅಂದರೆ ಫ್ಯೂಸ್, S ಅಂದರೆ ಹರ್ಷ, HS, ರೈಟ್. ಸೊ L ಅಂದರೆ 12, ಕರೆಕ್ಟಾ ಮಕ್ಕಳೇ? X ಅಂದರೆ 4, G ಅಂದರೆ 7, ಲಂಚ್ ಟೈಮ್ 12 ಗಂಟೆಗೆ, ಕಿಂಗ್ಸ್ 11. X ಅಂದರೆ 24, G ಅಂದರೆ 7, 12, 11, 6, 8. ಸರಿ ಇದಪ್ಪ? ಓಹೋ, ನಮ್ಮನ್ನು ಒಂದು ತಪ್ಪು ಮಾಡಕ್ಕೆ ಬಿಡೋದಿಲ್ಲ ನೀವು. ವೆರಿ ಗುಡ್. ಹೌದಪ್ಪ, ಒಂದು ತಪ್ಪಾದರೂ ಆಪ್ಷನಲ್ಲಿ ಬೇರೆ ಬೇರೆ ಆಗ್ಬಿಡ್ತದೆಲ್ಲ. ಮುಂದೆ ಹೋಗ್ಬೋದ್ರೆ? ಹೌದು. ಮುಂದಿನ ಪ್ರಶ್ನೆ. ಚಲೋ. ST ಎಂಬುದನ್ನು 380 ಎಂದು ಸಂಕೇತಿಸಿದರೆ BC ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ ಯಾವುದು? S ಅಂದರೆ 19, T ಅಂದರೆ 20. ಗುಣಿಸಿದಾರ? 19 2 38, 0ಗೆ 0, ಕರೆಕ್ಟಾ? ಸೊ BC ಅಂದರೆ ಏನಾಗುತ್ತೆ? ಇದು 2, ಇದು 3, ಇದನ್ನು ಗುಣಿಸ್ಬಿಟ್ರೆ ಏನಾಗುತ್ತೆ? ಆಹಾ, ಅಷ್ಟೇ ಸುಲಭ ಇತ್ತು, ಹೌದಾ ಲೇಖನ? ಕರೆಕ್ಟ್. ಮುಂದಿನ ಪ್ರಶ್ನೆ. ಕ್ವೈಟ್, QUIET. ಕ್ವೈಟ್ ಅಂದರೆ ಅದನ್ನೇನಂತ ಕೋಡ್ ಮಾಡಿದ್ದಾರೆ? 8 4 7 2 9. ಆಯಿತಾ? ಇದು ಸ್ವಲ್ಪ ನಾನೇ ಕೋಡ್ ಮಾಡ್ತೀನಿ ಮಕ್ಕಳು, ಇದನ್ನು ಸ್ವಲ್ಪ ನೋಡ್ಕೊಳ್ರಿ, ನಾನೇ ಕೋಡ್ ಮಾಡ್ತೀನಿ, ಆಯಿತಾ? ಪೀಸನ್ನು ಏನಂತ ಕೋಡ್ ಮಾಡೋಣ ಅಂದರೆ, ಪ್ರಶ್ನೆಯಲ್ಲಿ ಸ್ವಲ್ಪ ತಪ್ಪಾಗಿದೆ, ನಾನೇ ಕೋಡ್ ಮಾಡ್ತೀನಿ. ಈ ಜಾಗಕ್ಕೆ 2 ಬರಬೇಕು, ಹೌದಾ? ಉಳಿದದ್ದೆಲ್ಲ ನಾವೇ ಬರಿಬೋದು. 5 4 3, ಸರಿನಾ? ಈಗ ನೀವೇ ಹೇಳ್ರಿ. ಇದ್ರ ಪ್ರಕಾರ ಪೈಕ್, PIQUE, ಇದನ್ನು ಏನಂತ ಕೋಡ್ ಮಾಡ್ಬೋದು? ಪಿಗೆ ಏನಿದೆಪ್ಪ? ಪಿಗೆ 5 ಇದೆ, 5 ಬರೆಯೋಣ. ಐಗೆ ಏನಿದೆ? ಐಗೆ 7 ಇದೆ, 7. ಕ್ಯೂಗೆ ಏನಿದೆ? 8 ಇದೆ. ಕ್ಯೂಗೆ ಏನು ಕೊಡೋಣ? 8 ಕೊಡೋಣ. ಯುಗೆ ಏನು ಕೊಡೋಣ? 4 ಕೊಡೋಣ. ಯುಗೆ 4, ಓಕೆ. ಈಗೇನು ಕೊಡೋಣಪ್ಪ? 2. ಈಗ 2 ಕೊಡೋಣ. ಮುಗೀತು? ಅಷ್ಟೇ. ಒಂದು ಗುಪ್ತ ಭಾಷೆಯಲ್ಲಿ ಟೈಗರ್ ಅಂದರೆ 59, ಲಯನ್ ಅಂದರೆ 50. ಹಾಗಾದರೆ ಎಲಿಫೆಂಟ್ ಏನಾಗುತ್ತೆ? ಟೈಗರ್ ಕೂಡಿಸಿರ್ತಾರಪ್ಪ ಅದನ್ನು. 20, 9, 7, 5, 18 ಕೂಡಿಸಿದಾರ ನೋಡಿ. ನಾನು ಈಸಿ ಮಾಡ್ತೀನಿ ನೋಡ್ರಿ. 7 5 12 18 30, 30 20 50, 59 59 ಕೂಡಿಸಿದಾರೆ ತಾನೆ? ಕೂಡಿಸಿದಾರಲ್ಲನಪ್ಪ, ಹೌದಲ್ವಾ? ಲಯನ್ ಏನು ಮಾಡಿದ್ದಾರೆ? LION, ಲಯನ್ ನೋಡ್ರಿ. 12 9 15 14 ನೋಡ್ರಿ, ಕೂಡ್ಸೋಣ. ರೈಟ್? ಹಲೋ, ಓಕೆ. ಬಿಡಿ, ಇದರಲ್ಲಿ ಸುಲಭ ಮಾರ್ಗ ಇದೆಯಾ? ಇದೇ ಇಲ್ಲ ಅಂತಲ್ಲ, ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಬಿಡಿ ಸ್ಥಾನಗಳನ್ನು ಕೂಡಿಸೋಣ. 9 2 11 16 20, 20ಕ್ಕೆ 0, ದಶಕ 2, 3
4 5 50. ಕರೆಕ್ಟ್ ಇದೆ. ನಮ್ಮ ತರ್ಕ ಸರಿಯಾಗಿ ಕೂರ್ತಾ ಇದೆ, ಲಾಜಿಕ್ ಸರಿಯಾಗಿ ಕೂರ್ತಾ ಇದೆ, ರೈಟ್. ಇಲ್ಲಿ ಕೂಡಿಸಿದ್ದಾರೆ, ಇಲ್ಲೂ ಕೂಡಿಸಿದ್ದಾರೆ, ಎಲಿಫೆಂಟ್ಗೂ ಕೂಡಿಸ್ಬಿಡೋಣ. ಎಲಿ ಪ್ಯಾಂಟ್ ಅಲ್ಲಪ್ಪ, ಫ್ಯಾಂಟ್, ಆಯಿತಾ. ಸೊ 5 12 5. ಓಹೋ ಓಹೋ, ಜಾಗ ಕಡಿಮೆ ಆಗ್ತಾ ಇದೆ ಮಕ್ಕಳೇ. ನಾನು ಸ್ವಲ್ಪ ಬೇರೆ ಮಾದರಿಯಲ್ಲಿ ಬರೆದುಬಿಡ್ಲಾ? 12 5 16. ಮೆಟ್ಲು ಮಾಡ್ಬಿಡೋಣ ಬರ್ರಿ. 16 ಆದಮೇಲೆ ಮತ್ತೆ 8 1 14 20. ಓಕೆ. ಸೊ ಏನಾಗ್ತಿದೆಪ್ಪ, ಬಿಡಿ ಸ್ಥಾನ. 5 2 7 7 5 12 12 6 18 18 8 27 4 31 31ಕ್ಕೆ 1 ದಶಕ 3 3 1 4 5 6 8 81. ಸರಿನಾ? ನೀವು ಇದೇ ಥರ ಬರ್ದಿರ. ಮತ್ತೆ ನನಗೆ ಜಾಗ ಇಲ್ಲ ಅಂತ ಸುಮ್ಮನೆ ಆ ಥರ ಬರ್ದೆ, ಆಯಿತಾ. ನೀವು ಸರಿಯಾದ ಕ್ರಮದಲ್ಲೇ ಬರೀರಿ. ಸರಿನಾ ಲೇಖನ? ಬರಿತಿದ್ದೀರಾ? ಪ್ರತಿ ಪ್ರಶ್ನೆ ಬರಿತಿದ್ದೀರಲ್ವಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಓಕೆ. ಲೇಖನ OR ಎಂಬುದನ್ನು 306 ಅಂತ ಹೇಗೆ ಬರೀತಾರೆ? ಸಾರಿ, QR. ಇದು 17, ಇದು 18, ಇದು 306 ಹೇಗೆ ಸಾಧ್ಯ? ಗುಣಾಕಾರ ಮಾಡಿದಾಗ, ರೈಟ್. ಗುಣಾಕಾರ ಮಾಡಿದಾಗ YZ ಅನ್ನು ಸಹ ನಾವು ಗುಣಾಕಾರ ಮಾಡೋಣ. 25 ಮತ್ತು 26 ಇದೆ. ಗುಣಾಕಾರ ಮಾಡೋಣ ಮಕ್ಕಳೇ, ಗುಣಾಕಾರ ಮಾಡೋಣ, ರೈಟ್. ಗುಣಾಕಾರ ಮಾಡೋಣ. ಏನಾಗ್ತದೆ ನೋಡಿ? 650 ಬಂತ್ರ? ಫ್ಯಾಂಟಾಸ್ಟಿಕ್. 650 ಬರುತ್ತಂದರೆ ಒಳ್ಳೆಯದು ಭಾಳ. 18 ಒಳ್ಳೆ 126 ದಶಕ 12 18 ಒಂದಲೇ 18 12 30 306 ಕರೆಕ್ಟ್ ಬಂತು. 26 5 130ಕ್ಕೆ 0 ದಶಕ 13 26 2 52 ಪ್ಲಸ್ 15 65, ರೈಟ್. 65 650 ಸರಿಯಾದ ಉತ್ತರ. 650 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಎವ್ರಿಬಡಿ? ಚಾಲೋ. ಜಾಕೆಟನ್ನು 1 2 3 4 5 6, ಕೋಟನ್ನು ನಾನು ಇದನ್ನು ಸರಿ ಮಾಡಿಕೊಡ್ತೀನಿ ನಿಮಗೆ. ಓಕೆ, ಇದನ್ನು ಸರಿ ಮಾಡಿಕೊಡ್ತೀನಿ ಮಕ್ಕಳೇ. JACKET ಜಾಕೆಟನ್ನು ಏನಂತ ತೋರಿಸಿದ್ದಾರೆ? 1 2 3 4 5 6 ಅಂತ ತೋರಿಸಿದ್ದಾರೆ. ಅದೇ ರೀತಿ COAT ಇದು 3 ಆಗಬೇಕು, ಇದು 7 ಆಗಬೇಕು, ಇದು 2 ಆಗಬೇಕು, ಇದು 6 ಆಗಬೇಕು. ಸೊ ಹಾಗಾದರೆ ಟೇಕನ್ನು ಏನಂತ ಕರಿಬೋದು ನಾವು? ಟೇಕನ್ನು ಏನಂತ ಕರಿಬೋದು? ಟೇಕನ್ನು ಅದೇ ಭಾಷೆಯಲ್ಲಿ ಹೇಗೆ ಬರಿಬೋದು? T ಎಲ್ಲಿದೆ ಮಕ್ಕಳೇ? 6. A ಎಲ್ಲಿದೆ? 2. K E ಹೌದು. ಈಗ ಹಾಗೇನೂ 5 ಈ ಜೊತೆ ಇಲ್ಲೂ 5 ಬಂದುಬಿಟ್ಟಿದೆ. 2 ಕಡೆ 5 ಬಂದುಬಿಟ್ಟಿದೆ. ಫ್ಯಾಂಟಾಸ್ಟಿಕ್. 2 ಕಡೆ ಸಹ 5 ಬಂದಿದೆ. ಮುಂದಿನ ಪ್ರಶ್ನೆ ಚಲೇ. ಒಂದು ಸಂಕೇತದ ಪ್ರಕಾರ A ಅಂದರೆ 1, V ಅಂದರೆ 22. ಏನಾದರೂ ಭಯ ಪಡಬೇಕೆ? ಏನು ಚಿಂತೆ ಮಾಡೋದಬೇಕು? A ಅಂದರೆ 1, V ಅಂದರೆ 22. ಶಿಪ್ ಅಂದರೆ 53 ಅಂತ ಹೇಳ್ತಾ ಇದ್ದಾರೆ ಅವರು. ಶಿಪ್ ಅಂದರೆ 53 ಅಂತ ಹೇಳ್ತಾ ಇದ್ದಾರೆ. 19 8 9 15 15 ಅಲ್ಲ 16. ಇವುಗಳನ್ನು ಕೂಡಿಸಿದ್ರೆ ಎಷ್ಟು ಬರಬೇಕು ನಿಮಗೆ? 53 ಬರಬೇಕು. 9 8 17 17 9 26 6. ಓಯ್, ಏನಾದರೂ ತಪ್ಪಿದೆಯಾ? 9 ಪ್ಲಸ್ 8 17 17 ಪ್ಲಸ್ 9 26 26 ಪ್ಲಸ್ 6 32. ಇದು 2 ಆಗಬೇಕಿದು. 32ಕ್ಕೆ 2 ಇಲ್ಲ 53 ಇರ್ಬೋದಲ್ವಾ? ಎಕ್ಸಾಕ್ಟ್ಲಿ 53 ಇರ್ಬೋದಲ್ವಾ? ಸೊ 32ಕ್ಕೆ 2 ದಶಕ 3 3 1 4 5 52 ಬರುತ್ತೆ. ಆದರೆ ಅದಕ್ಕೆ ಒಂದು ಸೇರಿಸಿದ್ದಾರೆ ಇಲ್ಲಿ, ಅಂದರೆ 53 ಆಯ್ತದು. ಮುಂಬರುವ ಬೋಟಿಗೂ ಸಹ ನಾವು ಅದನ್ನೇ ಮಾಡಬೇಕು. BOAT ಬೋಟಲ್ಲಿ 2 15 1 20 ಇವೆಲ್ಲವನ್ನು ಕೂಡಿಸೋಣ. ಏನು ಬರ್ತದೆ ಮಾರ್ರೆ? 17 18
ಪ್ಲಸ್ 20 38. ಇದಕ್ಕೆ ಒಂದು ಜಾಸ್ತಿ ಮಾಡುವರು ಮರೆ, ಜಾಸ್ತಿ ಮಾಡಿರಿ ಏನು ಬರ್ತದೆ? 39 ಬರೋದುಂಟು. 39 ಬರುವುದುಂಟು. 39 ಸರಿಯಾದ ಉತ್ತರ. ಒಂದೇನು ಪ್ರಶ್ನೆಗೆ ಹೋಗ್ಬೋದ್ರಾ? ಚಾಲೋ. ಟೈಗರನ್ನು 59 ಎಂದು ಸಂಕೇತಿಸಿದರೆ ಲಯನನ್ನು ಏನೆಂದು ಸಂಕೇತಿಸಬಹುದು? ಕೂಡಿಸಿದ್ರಾ? ವೆರಿ ಗುಡ್. TIGER ಟೈಗರ್. 20 ಚೆಕ್ ಮಾಡ್ತೀನಿ. ಕೂಡಿಸಿದಾರೆ ಅಂದ ತಕ್ಷಣ ಒಂದು ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಹೌದಾ? ಕೂಡಿಸಿ ನೋಡಬೇಕಾಗ್ತದೆ ನಾವು. I ಅಂದರೆ 9, G ಅಂದರೆ 7, 5 18. ಕರೆಕ್ಟಾ ಮಕ್ಕಳೇ? ಇವೆಲ್ಲವನ್ನು ಕೂಡಿಸೋಣ. ವಿನಯ್ ಪಾಟೀಲ್, ಎಲ್ಲವನ್ನು ಕೂಡಿಸೋಣ. ರೈಟ್. ಸೊ 20 + 9 29 + 7 36 + 5 41 + 18 59. ಕರೆಕ್ಟ್. 59 ಕರೆಕ್ಟ್ ಬಂತಾ? ಹಾಗಾದರೆ ಲಯನ್, ವಿನಯ್ ಪಾಟೀಲ್ ನಿಮ್ಮ ಮನೇಲಿ ಸಾಕಿದ್ದೀರಲ್ವಾ? ಸೊ 2 9 11 16 20. 20ಕ್ಕೆ 0, ದಶಕ 2, 3 4 5 50 ಬರುತ್ತಾ? ಫ್ಯಾಂಟಾಸ್ಟಿಕ್. 50 ಸರಿಯಾದ ಉತ್ತರ. 50 ಸರಿಯಾದ ಉತ್ತರ ಮಕ್ಕಳೇ. 50 ಸರಿಯಾದ ಉತ್ತರ. ಮುಂದೆ ಹೋಗ್ಬೋದ್ರಾ? ಚಾಲೋ. A1 B2 C3 ನೇರ ಕೋಡಿಂಗ್, ಸಾಧಾರಣ ಕೋಡಿಂಗ್ ಏನಿಲ್ಲ ಇದರಲ್ಲಿ. ಹಾಗಾದರೆ ಲೆಮೂರ್ ಮಕ್ಕಳಾಟ ಅಲ್ವಾ ಈಗ ಇದು? ರೈಟ್. ಈಸಿ. ಕೋಡಿಂಗ್ ಡಿಕೋಡಿಂಗ್ ಕ್ಲಾಸ್ಗಿಂತ ಮುಂಚೆ ಮಾಡ್ಲಿಕ್ಕೆ ಬರ್ತತ್ತ ಇದು? ನೋಡ್ರಿ, ಇಲ್ಲಿ ಒಂದು ಉತ್ತರ ಇಲ್ಲ. ಸರ್ 20 ಸರ್, 15 ಸರ್ ಅಂತ ಹೇಳಕ್ಕೆ ಇಷ್ಟು ಉದ್ದ ಇರುತ್ತೆ. ಒಂದು ಐಡಿಯಾ ಮಾಡ್ಬೋದು ತಡಿಯಪ್ಪ. ಫಸ್ಟ್ನೇದು ಹೇಳೋದು ಸುಲಭ, ಬರೀ ಲಾಸ್ಟ್ನೇದೊಂದು ಹೇಳಕ್ಕೆ ಹೇಳ್ಬೇಕು ನಾನು. ಲಾಸ್ಟಿದ್ದು ಹೇಳ್ಬೇಕಂದ್ರೆ ಮೊದಲಿಂದ ಮಾಡಿರ್ಬೇಕಾ? ಹೌದಲ್ವಾ? ಲಾಸ್ಟ್ ನಂಬರ್ ಹೇಳ್ಬೇಕಷ್ಟೇ. ಫಸ್ಟ್ನೇದು ಹೇಳಂಗಿಲ್ಲ, ಬರೀ ಲಾಸ್ಟ್ ನಂಬರ್ ಹೇಳ್ಬೇಕಷ್ಟೇ. ಓನ್ಲಿ ಲಾಸ್ಟ್ ನಂಬರ್. ಇದು ಸಂಖ್ಯಾ ಕೋಡಿಂಗು, ನಂಬರ್ ಕೋಡಿಂಗ್. ಲಾಸ್ಟ್ ನಂಬರ್ ಹೇಳಿದ್ರೆ ಸಾಕು. ಓಕೆ, ಈ ರೀತಿ ಕೊಡ್ಬೋದು. ರೆಡಿ ಇದ್ದೀರಾ? ಓಕೆ, ಡನ್. ಚಲೋ. SG ಅನ್ನು SG = 133, WN = 322 ಎಂದು ಸಂಕೇತಿಸಿದರೆ OWL ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ. ಇದನ್ನು ಭಾಳ ಈಸಿಯಾಗಿ ಮಾಡ್ಬೋದು. ಲಾಸ್ಟ್ ಅಂಕೆ ಅಷ್ಟೇ, 4 ಅಷ್ಟೇ. ಕೊನೆ ಅಂಕೆ ಅಷ್ಟೇ ಹೇಳ್ಬೇಕು ನನಗೆ. 0 4 0 ಹೇಳಿದ್ರು, ಅವ್ರು ಹೇಳಿದ್ದಾರೆ. ಹರ್ಷ ಹೇಳ್ದ. ತೊಂದರೆ ಇಲ್ಲ, ಕೊನೆಯದು ಹೇಳ್ಬೇಕಪ್ಪ. ಆಯಿತಾ? ಲೆಕ್ಕ ಮಾಡಿದ್ಮೇಲೆ ತಾನೇ ಕೊನೆಯದು ಬರೋದು ನಮಗೆ. ರೈಟ್. ಸೊ SG ಅಂದರೆ ಏನು ಬರ್ತದಪ್ಪ? SG ಹೇಗೆ ಬರುತ್ತೆ? 133. ಇದು ನಮಗೆ ಗೊತ್ತಿದ್ದದ್ದು 19, ಇದು 7. 19 7 ತಾನೇ 133. ಹಾಂ. WN ಅನ್ನು ಏನಂತ ಬರೀತಿದ್ದಾರೆ? 23 14. ಕರೆಕ್ಟಾ? ಇದನ್ನು ಗುಣಿಸಿದ್ರೆ ಬರುತ್ತಾ ಅಷ್ಟು? 14 3 42 2 ದಶಕ 4. 14 2 28. 28 + 4 32. 322 ಬಂತಲ್ವಾ? ಸೊ ಅದೇ ಮಾದರಿಯಲ್ಲಿ ಔಲ್ ಎಂಬುದನ್ನು ಸಂಕೇತಿಸಲು ಬಳಸುವ ಸಂಕೇತ. 15 23. ಎಲ್ ಅಂದರೆ 12. ಇವುಗಳನ್ನು ಗುಣಿಸ್ಬೇಕು. ನಾನು ಹೇಳ್ಕೊಟ್ಟಿದ್ದೆ ನಿಮಗೆ. 15 ಮತ್ತು 12 ಗುಣಿಸಿದ್ರೆ ಏನು ಬರುತ್ತೆ? 180 ಬರುತ್ತೆ. ಹೌದಾ? ಅದನ್ನ ಅಲ್ಲೇ ಇಟ್ಕೊಂಡ್ಬಿಡೋಣ. ಇಲ್ಲಿ 23 ಬೇಡ. 0 ಬಗ್ಗೆ ಚಿಂತೆ ಬೇಡ. ಕೊನೆಯಲ್ಲಿರೋದು 18ಇಂದ ಗುಣಾಕಾರ ಮಾಡೋಣ. 18 3 54 4 ದಶಕ 5 18 2 36 + 5 41. ಎಲ್ಲಪ್ಪ 41. ಸೊ 0 ಕೊನೆಯಲ್ಲಿದೆಯಲ್ಲ ಬನ್ನಿ ಸಾರ್, ಅದನ್ನು ಇಲ್ಲಿ ಬರೆದು ಬಿಡ್ತೀವಿ ಸಾರ್. 0ನ ಕೊನೆಯಲ್ಲಿ ಹಾಗೆ ಇಟ್ಬಿಡ್ತೀವಿ. ಸರಿಯಪ್ಪ? ಸರಿನಾ? ಸೊ ಬಾಯ್ಸ್ ಕರೆಕ್ಟ್ ಹೇಳಿದ್ದಾರೆ. ಯಾ, 1 ಪಾಯಿಂಟ್. ಒಂದು ಎಕ್ಸ್ಟ್ರಾ ಪೆನ್ ಇದೆಯಾ? ನಾನು ಮಾರ್ಕ್ ಮಾಡ್ಕೊತೀನಿ. ಇದೇನಾ ಎಕ್ಸ್ಟ್ರಾನಾ?
ನಿಂತು ಕೊಡ್ಬೇಡಪ್ಪ, ನನಗೆ ಎಕ್ಸ್ಟ್ರಾ ಇದ್ರೆ ಕೊಡ್ರಿ. ಇರಲಿ ಬಿಡಪ್ಪ, ಸಿಗ್ತಾ. ಓಕೆ, ನಾನು ಕಾಲಮ್ ಮಾಡ್ಕೊಂಬಿಡ್ತೀನಿ ಮತ್ತೆ. ಬಾಯ್ಸ್ ಗರ್ಲ್ಸ್. ಓಕೆ, ರೈಟ್. ಈಗ ಗೊತ್ತಾಯ್ತಲ್ರಿ? ಸ್ಟಾರ್ಟ್ ಮಾಡಿರಿ. ನಾನು ಮತ್ತೆ ಹೇಳಿದೆ ನೋಡಿರಿ, ಫಸ್ಟ್ ಹೇಳಾಗಿಲ್ಲ, ಲಾಸ್ಟ್ ನಂಬರ್ ಹೇಳಬೇಕು. ಲಾಸ್ಟ್ ನಂಬರೇ ಹೇಳ್ಬೇಕು ನಮಗೆ. ಫಸ್ಟ್ ಏನಿದೆ ಹೇಳಿದರೆ ನಮಗೆ ಎಂಟ್ರಿ ಇಲ್ಲ. ಮುಂದೆ ಹೋಗ್ಬೋದಾ? ಚಾಲೋ. ರೈಟ್ ರೈಟ್ ಸರ್. B2 W23 ಏನದು ಮಾಡಿದ್ದಾರೆ? ಡೈರೆಕ್ಟ್ ಕೋಡಿಂಗು. ರೈನ್ ರೈನ್. ಓ, ಇದು ತಪ್ಪಾಗ್ಬೋದು, ತಪ್ಪಾಗ್ಬೋದು. ಲೆಕ್ಕ ಮಾಡಿಲ್ಲ, ಇವರು ಲೆಕ್ಕ ಮಾಡಿಲ್ಲ. ರೈನ್ RAIN ಅದನ್ನು 41 ಅಂತ ಹೇಗೆ ಬರೆದ್ರು? 18, 1, 9 ಮತ್ತು 14 ಇವೆಲ್ಲವನ್ನು ಕೂಡಿಸಿದ್ರೆ ಬಂದಿದೆಯಾ ಅವರಿಗೆ? 9, 18, 4, 22. ಓಕೆ ಚೆಕ್ ಮಾಡೋಣ. 3, 1, 4, 42 ಆಗುತ್ತೆ. ಅದರಲ್ಲಿ 1 ಕಳಿಬೇಕು, ಆವಾಗ 41 ಆಗುತ್ತೆ. ಇದು ಅದೇ ಮಾದರಿಯಲ್ಲಿ ಸ್ನೋ ಏನಾಗುತ್ತೆ? 19, 14, 15, 23. ಈಗ ಹೇಳಿದ್ರೆ ಯಾರಿಗೂ ಇಲ್ಲ. ಸೊ 9, 4, 13, 18, 3, 21, 1, ದಶಕ 2, 3, 1, 4, 5, 5, 2, 7. ಇದರಲ್ಲಿ 1 ಕಳಿಬೇಕು, ಅವಾಗ ಏನು ಬರುತ್ತೆ? 70 ಬರುತ್ತೆ. ಯಾರಿಗೂ ಇಲ್ಲ, ನೋಬಡಿ. ಸೊ ನಮ್ಮ ತೇಜಸ್ ಏನು ಮಾಡಿದ್ರು? ಇದು ಸಾಧಾರಣ ಕೋಡಿಂಗ್ ಅನ್ಕೊಂಡು ಇದು W23 ಬರುತ್ತೆ ಸರ್. ಅದಕ್ಕೆ ಕೊನೆ ಅಕ್ಷರ 20. ಕೊನೆ ನೀವು ಇದನ್ನು ನೋಡೇ ಇಲ್ಲ ನೀವು. ಇದನ್ನು ನೋಡ್ಬೇಕು. ಇಲ್ಲಿ ಯಾವ ತರ್ಕ ಬಳಸಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಮುಂದೆ ಹೋಗ್ಬೋದ್ರಾ? ಓಕೆ. ಕರೆಕ್ಟ್ ಆನ್ಸರ್ ಗರ್ಲ್ಸ್. ಸೊ ಇಲ್ಲ, ನಾನು ಬರಿತಾ ಇದ್ದೀನಿ, ಯಾರೇನು ಹೇಳಬೇಡಿ. 7, ಇದಕ್ಕೆ 7, 1, 4, 9. 2, 6, 3 ಬೇಡ, 6, 3 ಬೇಡ ಮಕ್ಕಳೇ. WIND ವಿಂಡನ್ನು 8, 2, 5, 4. ಇಷ್ಟೇ ಮಾಡಿಬಿಟ್ರ ನೀವು? ಅರ್ಥ ಆಯ್ತು. ಸೊ ಹಾಗಾದರೆ ಮಾಯ್ಸ್ಟ್ ಏನಾಗ್ತದೆ? MOIST. ಸೊ ಏನು ಮಾಡಿದ್ದಾರೆ ಇವರು? ಟಿ ಹಿಡ್ಕೊಂಡ್ರು ಇವರು. ಕೊನೆದು ಹೇಳ್ಬೇಕಲ್ಲ, ಟೀಗೆ ಏನು ಬರ್ತದೆ? 1 ಬರ್ತದೆ. ಮುಗೀತು ಆಟ, ಮುಗಿಸ್ಬಿಟ್ರು ಅವರಲ್ಲಿ. ಆ್ಯಕ್ಚುಲಿ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಇದಾವೆ. ಇಲ್ಲಿ 1, 2 ಇದಕ್ಕೆ ಡಿಗೆ 3 ಕೊಡ್ಬೋದು ನಾವು, ರೈಟ್? ಡಿಗೆ 3 ಕೊಡ್ಬೋದು. ಈಗ ಕರೆಕ್ಟ್ ಆಯಿತು. ಇಲ್ಲ, ಐಗೆ 4, 5, 6 ಕೊಡ್ಬೋದು. ಐಗೆ 6 ಕೊಡ್ಬೋದು. ಸೊ ಎಮ್ಗೆ 2 ಇದೆ, ಓಗೆ 9 ಇದೆ, ಐಗೆ 6 ಇದೆ, ಎಸ್ಗೆ 7 ಇದೆ. ಟನ್. ಸ್ವಲ್ಪ ಇದು ಕೋಡಿಂಗ್ ಮಿಸ್ಟೇಕ್ ಇದೆ ಇದು. ಓಕೆ, ಮುಂದಿನ ಪ್ರಶ್ನೆ. ಒಂದು ಸಂಕೇತದ ಪ್ರಕಾರ RZ ಅನ್ನು 324 ಮತ್ತು 676 ಜೊತೆಗೆ ಬರೆದರೆ QY ಅನ್ನು ಏನಂತ ಸಂಕೇತಿಸಬಹುದು? ಕರೆಕ್ಟ್, ವೆರಿ ಗುಡ್. ಸೊ R18, Z 25. ಇದನ್ನು ಅಷ್ಟು ದೊಡ್ಡದಾಗಿ ಹೇಗೆ ಬರೆಯೋಕ್ಕೆ ಸಾಧ್ಯ? ಇದರ ವರ್ಗ ತೊಗೊಂಡಿದ್ದಾರಾ? 18ರ ವರ್ಗ 324. ಸೊ ಐ ಆಮ್ ಸಾರಿ 20. ಕರೆಕ್ಟಪ್ಪ, ಯಾರ್ದು ಹೇಳಿದ್ದು? ಲೇಖನ, ಕರೆಕ್ಟ್ ಲೇಖನ. 26ರ ವರ್ಗ. 26ರ ವರ್ಗ ಎಷ್ಟು? 676.
ಸೊ ಅದೇ ರೀತಿ ಕ್ಯೂ ವೈ ಏನಾಗ್ತದೆ? ಕ್ಯೂ 17, ವೈ 25. ಕರೆಕ್ಟ್ ಇದೆಯಪ್ಪ. 17ರ ವರ್ಗ 225ರ ವರ್ಗ 5 ಬಂತಲ್ವಾ ಕೊನೆಗೆ? ರೈಟ್. ನಾನು ತೋರಿಸಿಲ್ಲಪ್ಪ, ತೋರಿಸಿಲ್ಲ. ಓಕೆ, ಈಗ ಮಾಡಿರಿ. ಕರೆಕ್ಟ್. ಏನು ಮಾಡಿದ್ದಾರೆ? 1 2 3 ಎಲ್ಲ ಮಾಡಿರೋದು ಅದರ ಹಿಂದಿನ ಅಂಕೆಗಳನ್ನು ಕೂಡಿಸಿದಾರೆ ತಾನೇ. ಈ ಹಿಂದೆ ಮಾಡಿದ್ವಲ್ವ ಈ ಥರ ಲೆಕ್ಕನ ಮಕ್ಕಳೇ? ಮಾಡಿದ್ವಾ ಇಲ್ವಾ? ಹಲೋ, ಮತ್ತೆ 13, 25, 19, 15, 18, 5 ಇಷ್ಟೇ ಅಲ್ಲ, ಇದರ ಹಿಂದಿನ ಸಂಖ್ಯೆಗಳನ್ನು ನಾವು ಕೂಡಿಸಿದ್ವಾ ಇಲ್ವಾ ಇದಕ್ಕೆ? ಎಸ್ ಆರ್ ನೋ? ಮತ್ತೆ ಹೇಗೆ ಮಾಡ್ತೀರಿ ಇದನ್ನು? 5 ಅಂತ ನೇರವಾಗಿ ಹೇಳ್ಬಿಟ್ರೆ ಮಳೆ ಬೀಳುತ್ತೆ ನೋಡ್ರಿ ಈಗ. 5, 2, 9, 4, 7, 3, 9, 2, 15, 3, 9. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಓಕೆ. ಕರೆಕ್ಟ್ ಅಲ್ಲ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ, ಚೆಕ್ ಮಾಡ್ಬೇಕು ನಾವು. ಅಲ್ಲಿ ಕೂಡಿಸಿದಾರಲ್ವಾ? ಸೊ I9 T20 ಸರಿ, ಕರೆಕ್ಟ್ ಇದೆ, ಏನು ತಪ್ಪಿಲ್ಲ. ಫಾಸ್ಟಲ್ಲಿ ಏನಾಗುತ್ತೆ? T20 19 1 6 19 + 1 20 20 + 20 40 40 + 6 46. ಅಲ್ಲೇನು ಕೊಟ್ಟಿದ್ದಾರೆ? ಹೇಗೆ ಬರುತ್ತೆ? -5 ಮಾಡಿದ್ರೆ 41 ಬರುತ್ತೆ. ಕರೆಕ್ಟ್ರಾ? SLOW ಇಲ್ಲೇನಾಗ್ತದೆ? 19 12 15. ಒಂದು ನಿಮಿಷ ಮಕ್ಕಳೇ, 23. ಇದು ಯಾರಿಗೂ ಇಲ್ಲ ಅನ್ಸುತ್ತೆ. ನಾನು ಮಾಡಿದ್ಮೇಲೆ ಹೇಳೋದಲ್ಲಪ್ಪ. 9 2 11 5 16 3 19 9 ದಶಕ 1 2 3 4 2 6 69. ಅದರಲ್ಲೂ ಸಹ 5 ಕಳೆಯೋಣ, ಏನು ಬರ್ತದೆ? 64. ಸೊ ಯಾರಿಗೂ ಇಲ್ಲ ಇದು ಯಾರಿಗೂ ಇಲ್ಲ. ನೋ. ನೆಕ್ಸ್ಟ್. ಗ್ರಾಸನ್ನು ಹೇಗೆ ಬರೆಯಬಹುದು? ಬರೀ ಕೂಡಿಸೋದಷ್ಟೇ ಅಲ್ಲ, ಕಳೆಯೋದು ಇರುತ್ತೆ ಒಂದೊಂದ್ಸರಿ. ನೋಡಿ, ನೀವು ಸರಿಯಾಗಿ ನೋಡಿ. TREE ಅದನ್ನು 20 18 5 5. ಫ್ಲವರನ್ನು ಏನಂತ ಬರ್ತಿದ್ದಾರೆ? 4 ಬಂತಪ್ಪ? ಓ ಸರಿ, ಹಾಗಾದ್ರೆ ಬಾಯ್ಸಿಗೆ. ಸೊ ಏನಾಗ್ತದೆ? 5 + 5 10 10 + 20 30 + 10 18 48. ಕೂಡಿಸಿದ್ದಾರೆ, ಡೆಫಿನೆಟ್ಲಿ ಕೂಡಿಸಿದ್ದಾರೆ. FLOWER ಇಲ್ಲೂ ಸಹ ಏನಾಗುತ್ತೆ ನೋಡಿ. 6 ಎಲ್ಲಿಗೆ ಏನು ಮಾಡಿದಾರಪ್ಪ? 12 ಓಗೆ 15 23 5 18. ಸರಿ ಇದೆಯಾ ಎಲ್ಲರೂ? ಪ್ರತೀಕ್ರಾಜ್ ಗೊತ್ತಾಗ್ತಿದೆಯಪ್ಪ? ಇದೆಲ್ಲವನ್ನು ಏನು ಮಾಡಬೇಕು? ಇಲ್ಲೂ ಸಹ ಕೂಡಿಸ್ಬೇಕು. ನಾನು ಬಿಡಿ ಸ್ಥಾನಗಳನ್ನು ಮೊದಲು ಕೂಡಿಸ್ತೀನಿ. 2 5 7 ಅಲ್ಲ 6 2 8 8 5 13 13 16 21 8 29 29ಕ್ಕೆ 9 ದಶಕ 2
2 1 3 4 6 7 79 ಸರಿ ಇದೆ. ಅದೇ ರೀತಿ ಗ್ರಾಸ್ ಏನಾಗ್ತದೆ? ಗ್ರಾಸ್ ಏನಾಗ್ತದೆ ಮಕ್ಕಳೇ? ಸೊ 7 ಮಾತಾಡ್ಬಿಡಿ ಮಕ್ಕಳೇ. 19 19 19 2 38 38 7 1 8 38 ಪ್ಲಸ್ 8 46 46 ಪ್ಲಸ್ 8 54 64 64 ಬರುತ್ತೆ ನೋಡ್ರಿ ಆನ್ಸರ್. 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಒಂದು ಸಂಕೇತದ ಪ್ರಕಾರ ನೀವು ಹೇಳಿದ್ರಾ? ಡನ್, ಗುಡ್. ಸೊ ಏನಾಗ್ತದೆ, ಅದರ ಹಿಂದಿನ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದಾರೆ, ರೈಟ್? ಸೊ ಈ ಪ್ರಶ್ನೆ ಹಿಂದೇನೂ ಬಂದಿತ್ತು ಮಕ್ಕಳೇ. ಎಲ್ಲದಕ್ಕೂ ಬರೆದು ಬಿಡ್ತೇನೆ. 2 1 14 7 12 15 18 5 ಕರೆಕ್ಟ್ರಾ? ಬ್ಯಾಂಗಲೋರ್. ಓ ಕರೆಕ್ಟಮ್ಮ. ನಮ್ಮ ರಾಜಧಾನಿ, ಕರ್ನಾಟಕದ ರಾಜಧಾನಿ. ಒಡಿಶಾದ ರಾಜಧಾನಿ ಏನು? ಏನು ಬರ್ತದಪ್ಪ? A1 12 15 18 ಇದು 5. ಅಯ್ಯೋ, ರೈಟ್. 1 0 13 7ರಲ್ಲಿ 1 ಹೋದರೆ 6 0 11 14 17 4. ಸ್ವಲ್ಪ ಚೆನ್ನಾಗಿ ಕಾಡಲಿ ಅಂತ ಬರೀತಿದ್ದೀನಿ. ಪ್ಲಸ್ ಎಲ್ಲೂ ಹಾಕೋದಿಲ್ಲ, ನೇರವಾಗಿ ಕೂಡಿಸ್ತೀನಿ, ಆಯಿತಾ? ಸೊ 3 ಆಗುತ್ತೆ. 1 27 13 1 23 29 35 9. ಹೂ, ಸರಿ ಆಯ್ತಾ? ಮುಂದೆ ಹೋಗ್ಬೋದ್ರಾ? ಸಾಕಾಯ್ತಾ? ಹಾಂ, ರೈಟ್. BREAD. ಡಿ ಏನು ಕೊಟ್ಟಿದ್ದಾರೆ? ಮುಗೀತು ಅಲ್ವಾ? 1 2 3 4 5. ಈ ಕ್ವಶನ್ ಯಾರಿಗೂ ಇಲ್ಲ? ರಾಂಗ್. ಯಾರಿಗೂ ಇಲ್ಲ ಇದು. ಓಕೆ, ಇದನ್ನು ತಗೊಳ್ಳಿ. ಝೀರೋನಾ? ರೈಟ್, ವೆರಿ ಗುಡ್. LU ಏನಂತ ಬರೆದಿದ್ದಾರೆ? ಇಷ್ಟು 2 ಅಕ್ಷರ ಇರೋದು, ಇಷ್ಟೊಂದು ಹೇಗಾಗಕ್ಕೆ ಸಾಧ್ಯ? ಎಲ್ಲಾದರೂ ಗುಣಾಕಾರ ಅಥವಾ ವರ್ಗ ತಗೊಂಡಾಗತ್ತಾನೆ. L ಅಂದರೆ 12, U ಅಂದರೆ 21, 12ರ ವರ್ಗ 21ರ ವರ್ಗ 144 441. ವಾವ್. ಸಾಗರ ನಿಧಾನಪ್ಪ. ಹಾಂ, ಈಗ 121 400. ಸರಿ ಆಯ್ತಾ? ಹಾಂ, ಮುಂದೆ ಹೋಗ್ಬೋದಾ? ಚಾಲೋ, ಗುಡ್, ವೆರಿ ಗುಡ್. ಕೂಡಿಸಿ ಕಳೆದಿದ್ದಾರ, ಕಳೆದು ಕೂಡಿಸಿದಾರ? ಕೂಡಿಸಿ ಕಳೆದಿದ್ದಾರ, ಕಳೆದು ಕೂಡಿಸಿದಾರ? ಶಿಪ್ 19 8 9 16 ಎಲ್ಲ ಕೂಡಿಸ್ಬಿಡೋಣ, ರೈಟ್? 9 8
17 17 9 26 26 6 32 32 ಓ ಬಂದಿದೆ ಅನ್ಸುತ್ತಲ್ಲ 3 ದಶಕ 4 5 52 ಕರೆಕ್ಟ್ ಇದೆ. ಅದೇ ರೀತಿ ಬೋಟ್ನ BOAT ಬೋಟನ್ನು ಏನಂತ ಬರಿಬೋದು ನಾವು 2 15 1 20 ಇವನು ಸಹ ಕೂಡಿಸ್ಬೇಕು. ನೇರವಾಗಿ ಕೂಡಿಸ್ಬೋದಾ? 17 18 20 38 8. ಸೊ ಬಾಯ್ಸ್ ಕರೆಕ್ಟ್. ಏನರಪ್ಪ ಪೇಜೇ ತುಂಬ ಹೋಗ್ತಾಯಿದೆ. ಹಾಂ ರೆಡಿ? ಏನರಪ್ಪ ನಿಮ್ದಿನ್ನು ಎಲ್ಲಿ ಭಾಳ ಕಡಿಮೆ ಇದ್ದೀರಿ ನೀವಿನ್ನು. ಕೂಡಿಸಿ ಕಳೆದಿರ್ಬೋದು, ಕಳೆದು ಕೂಡಿಸಿರ್ಬೋದು, ಏನಾದರೂ ಆಗಿರ್ಬೋದು. ಹಲೇಶ್ ಓ ಎಲ್ಲವನ್ನೂ ಒಮ್ಮೆ ಕೂಡಿಸಿ ನೋಡೋಣ. ಬರ್ತದ? 9 10 13 16 21 29 ಅದಕ್ಕೆ 9 ದಶಕ 2 3 5 6 7 8 89 ಕರೆಕ್ಟ್ ಇದೆ. ಎಲ್ಲದನ್ನು ಕೂಡಿಸಿದ್ದಾರೆ. ಅದೇ ಮಾದರಿಯಲ್ಲಿ ವಿಂಟರ್ ಇದನ್ನೇನು ಮಾಡಿದ್ದಾರೆ? 23 9 14 20 5 18 ಸರಿನಾ ಮಕ್ಕಳೇ? ಇದನ್ನು ಸಹ ಕೂಡಿಸೋಣ. 3 9 12 16 21 29ಕ್ಕೆ 9 ದಶಕ 2 4 5 7 8 89 ಇದೆಯಾ? ಓ ಅದಕ್ಕೂ 89 ಇದೆ. ಫ್ಯಾಂಟಾಸ್ಟಿಕ್. ಇದಕ್ಕೂ ಸಹ 89 ಬಂತು. ಇದೇ ಮಾದರಿಯಲ್ಲಿ ಆಟಮ್ AUTUMN ಇದನ್ನು ಏನಂತ ನಾವು ಸಂಕೇತಿಸಬಹುದು? 1 21 20 ಓಕೆ 21 13 ಮತ್ತು 14 ನಾನು ಪ್ಲಸ್ ಬರೆಯೋದಲ್ಲ ನೇರವಾಗಿ ಕೂಡಿಸ್ತೇನೆ. ಗೊತ್ತಿದೆ ಎಲ್ಲರಿಗೂ ನಾವು ಕೂಡಿಸ್ಬೇಕಂತ. ನೇರವಾಗಿ ಕೂಡಿಸ್ತೇನೆ ಮಕ್ಕಳೇ. 1 1 2 0 2 1 3 3 6 4 10 0 ದಶಕ 1 2 3 5 3 2 5 7 8 9 ರೈಟ್. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್ ಬಾಯ್ಸ್. ಸರಿ ನೀವು ಗೆದ್ದಿದ್ದೀರಾ ಹೌದಾ ಇಲ್ವಾ? ಯಾರಿಗೂ ಇಲ್ಲ. ಬನ್ನಿ ಮಾಡಿ ನೀವೇನಂದ್ರಿ? ಸೊನ್ನೆ ಗುಣಿಸ್ಬೇಕಿತ್ತು. ಸಿಂಪಲ್. AC-ಯನ್ನು 3 ಅಂತ ಬರೆದ್ರೆ ಹೇಗೆ ಬರೆದ್ರು? ಇದನ್ನು ಗುಣಿಸಿದ್ರೆ ತಾನೇ 3 ಬರೋದು ಹೌದಲ್ವಾ? ಅದೇ ಥರ JK-ನ ಗುಣಿಸಿದ್ರೆ ಏನು ಬರುತ್ತೆ? 110 0 ತಾನೇ ಕೊನೆಗೆ ಬರೋದು ರೈಟ್? ನೋ ಇಲ್ಲಿ ಗುಣಾಕಾರದ ಇದ್ದದ್ದು ಮೈನಸ್ ಅಲ್ಲಮ್ಮ, ಗುಣಾಕಾರ ಇತ್ತಿಲ್ಲಿ. ಚೆಕ್ ಮಾಡೋಣ ಕಂದ. ಚೆಕ್ ಮಾಡೋಣ. ಮತ್ತು ಇದು ತಪ್ಪಾಗ್ಬಿಟ್ರೆ ಭಾರಿ ಕಷ್ಟ. ಯಾರು ಹೇಳಿದ್ದು ಫಸ್ಟ್? ನೀವೆಲ್ಲ? ಓಕೆ. ಓಷಿಯನ್. ಹನುಮಂತು ಓಷಿಯನ್. 7 C 8 E 9 A 4 N 5 ಓಕೆ ಕರೆಕ್ಟ್ ಇದೆ. SAND ಡಿಗೇನಿದೆ 6 ಕರೆಕ್ಟ್ ಇದೆ. ಸೊ ಎಸ್ಗೆ ಏನಿದೆಪ್ಪ 2, ಎಗೆ 4, ಎನ್ಗೆ 5.
ಓಕೆ, ಗರ್ಲ್ಸ್ಗೆ ಒಂದು ಪಾಯಿಂಟ್ ಬಂತು. ವೆರಿ ನೈಸ್. ಆ್ಯಪಲ್ಲು 50 ಆದರೆ ಆರೆಂಜ್ ಏನಾಗ್ತದೆ? ಆ್ಯಪಲ್ನ 50 ಅಂತ ಬರೆದ್ರೆ ಆರೆಂಜ್ ಏನಾಗುತ್ತೆ? ಆ್ಯಪಲ್ನ 50 ಹೇಗೆ ಬರೀತಿದ್ದಾರೆ? ಸೊನ್ನೆನಾ? ಗರ್ಲ್ಸ್ ಫಸ್ಟ್. ನೋಡ್ರಿ ಹನುಮಂತ್ ಏನಾಗ್ತದೆ? 15. ಸೊ ಇದನ್ನೆಲ್ಲ ಕೂಡಿಸಿದ್ರೆ ಏನು ಬರ್ತದೆ ನೋಡ್ರಿ? 1 6 7 13 15 20 0 ದಶಕ 2 3 4 5 6. ಅಯ್ಯಯ್ಯೋ, 1 6 7 6 13 2 15 5 20 0 ದಶಕ 2 5 ದಶಕ 2 ಇಲ್ಲಿ ತಗೊಬಾರ್ದಲ್ವಪ್ಪ, ಇಲ್ಲಿ ತಗೊಬೇಕು. 3 1 4 4 1 5. ಓಕೆ, 50 ಕರೆಕ್ಟ್ ಇದೆ. ಇದನ್ನು ಸಹ ಅದೇ ರೀತಿ ಅದೇ ಮಾದರಿಯಲ್ಲಿ ಕೂಡಿಸ್ಬೇಕು ನಾವು. ಕೂಡಿಸ್ಬೇಕು 5 7 16 5 7 12 12 4 16 16 17 22 30 0 ದಶಕ 3 4 5 6 0. ರೈಟ್. ಮಹಿಳೆಯರಿಗೆ 1 ಅಂಕ ಹೆಚ್ಚಾಯಿತು. ಕರೆಕ್ಟ್. ಪ್ರತಿ ಸಾರಿ ಕೂಡಿಸೋದಷ್ಟೇ ಇರೋದಿಲ್ಲ, ಕೂಡಿಸಿ ಕಳಿಲೂ ಬೇಕಾಗ್ತದೆ. ನೋಡಿ ಏನಾಗಿದೆ? ಫುಟ್ಬಾಲ್, ಟೆನ್ನಿಸ್, ಕ್ರಿಕೆಟ್ ಇದೆಯಲ್ಲ, ಸಾರಿ, CRICKET, ಕ್ರಿಕೆಟ್. ಹಾಗಾದರೆ ಟೆನ್ನಿಸ್ ಏನಾಗ್ತದೆ? 6 15 15 20 2 1 12 12. ಇವುಗಳೆಲ್ಲರ ಮೊತ್ತ ಕರೆಕ್ಟಾ? ಏನು ಬರ್ತದೆ ಮಕ್ಕಳೇ ನೋಡ್ರಿ? 6 5 11 16 18 19 19 4 23 3 ದಶಕ 2 3 4 5 6 7 7. ಎರಡು 1 3 4 6 7 8. ಕರೆಕ್ಟ್ ಇದೆ. ಕ್ರಿಕೆಟ್ ಏನಾಗ್ತದಪ್ಪ? 3 18 9 3 11 5 20. ಕರೆಕ್ಟ್ರಾ? ಟನ್ 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 ಟನ್. ಇದು ಅದೇ ಬರ್ತಾ ಇದೆಯಾ? 8 3 3 8 11 20 23 24 29 29 9 ದಶಕ 2 3 4 6. ಕರೆಕ್ಟ್ ಇದೆ. ಆಮೇಲೆ ಕೊನೆಗದು 20 5 14 14 9 19. ಓಕೆ, ನೀವೇನು ಮಾಡ್ಬೋದಿತ್ತು? ಇಲ್ಲಿವರೆಗೂ ಬಂದುಬಿಟ್ಟು ನೀವು ಬರೀ ಬಿಡಿಸ್ತಾನೆ ಅಷ್ಟೇ ಕೂಡಿಸಿ ಹೇಳ್ಬಿಡ್ಬೋದಿತ್ತಾ? 0 5 5 4 9 13 9 22 + 9 31 1 31 1 ದಶಕ 3 5 6 7 8 81. 1 ಹೇಳಿದರೆ ಸಾಕಿತ್ತು ನೀವು. ವೆರಿ ವೆಲ್ ಗರ್ಲ್ಸ್, 1 ಪಾಯಿಂಟ್ ಜಾಸ್ತಿ ಆಯಿತು. ಬಾಯ್ಸ್ ಜಾಸ್ತಿ ಇದೆ. ಎಷ್ಟಿದೆ ಅಂತ ಹೇಳಲ್ಲ? ವೆರಿ ಗುಡ್. ಈ ಪ್ರಶ್ನೆ ಸರಿ ಇದೆಯಲ್ಲ ಮೊದಲು ನೋಡಬೇಕು. MASTER ಮಾಸ್ಟರ್, PIECE. ಗರ್ಲ್ಸ್ ಫಸ್ಟ್ ಹೇಳಿದ್ದಾರೆ. 1 2 3 4 5 6 7 8 5 9 5. ಓ ವೆರಿ ವೆಲ್. ರಿಪೀಟ್ ಯಾವುದೂ ಆಗಿಲ್ಲ. ಸ್ಟೀಮ್ ಆಗಿದೆ. ಈಗ 5 ಬಂದಿದೆ. 5 ಬಂದಿದೆ. ಎಲ್ಲದೂ ಕರೆಕ್ಟ್ ಇದೆಯಲ್ಲ? STEAM
ಸ್ಟೀಮ್ ಸ್ಟೀಮ್ ಹಲೋ 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 19 20 ಐ ನೋ 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 ಎಸ್ಗೆ 3 ಟಿಗೆ 4 ಇಗೆ 5 ಎಗೆ 2 ಎಮ್ಗೆ 1 ಕರೆಕ್ಟ್ ಬರೀ ಎಣ್ಣೆ ಶಿಡಿಬಿಡ್ಲ ಒಂದು ಸರಿ 3 3 6 3 9 9 ಬಾಯ್ಸ್ತು 3 7 ಗರ್ಲ್ಸ್ತು ಬಾಯ್ಸ್ 2 ಜಾಸ್ತಿ ಇದ್ದಾರೆ ಇನ್ನೆರಡೇ ಜಾಸ್ತಿ ಇಲ್ಲ. ನೆಕ್ಸ್ಟ್ ಕ್ವಶನ್. ಅಯ್ಯಯ್ಯೋ ಯು ಮತ್ತು ವಿ 21 ಮತ್ತು 22 ಇವೆರಡನ್ನು ಗುಣಿಸಿದಾರ ಅವರು ನೋಡ್ರಿ. 22 1 22 ದಶಕ 2 22 44 ಪ್ಲಸ್ 2 46 ಸಾರಿ 46 ಗುಣಿಸ್ಬೇಕಿತ್ತು. ಡಿ ಮತ್ತು ಇನೂ ಸಹ ಅದೇ ಮಾದರಿಯಲ್ಲಿ ಬರೆದ್ರೆ ಏನಾಗುತ್ತೆ 4 ಮತ್ತು 5 4 5 20 20ಕ್ಕೆ 0 ಕರೆಕ್ಟ್. ಓಹೋ ಹೋ 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 ಎಂಟು ಹೇಳಿದ್ರು ಅವರು 9 ಹೇಳಿದ್ರು. ಚೆಕ್ ಮಾಡ್ತೀವಿ. FLOWER 6 12 15 23 5 18. ಓಹೋ ಏನು ಮಾಡಿದ್ದಾರೆ ಎಲ್ಲ ಕೂಡಿಸಿರ್ಬೋದಾ ಮಕ್ಕಳೇ? 7 8 15 16 25 34 ದಶಕ 3. ಓಹೋ 3 ಇಲ್ಲಿ ಬರೆಯೋವಾಗಿಲ್ಲ. ದಶಕ 3 4 5 6 64 ಕರೆಕ್ಟ್ ಇದೆ. ಓಕೆ, ಸೊ ಇದೇನಾಗ್ತದೆ ಇಲ್ಲೂ ಸಹ ನಾವು ಎಲ್ಲವನ್ನು ಕೂಡಿಸ್ಬಿಡೋಣ ಮಕ್ಕಳೇ. 6 2 8 13 13 3 16 21 21 8 29 ದಶಕ 2 3 4 2 6 1 7. ಓಹ್ ಈಕ್ವಲ್ ಆದರೆ ಇಬ್ಬರು ಈಗ ಇಬ್ಬರದ್ದು 0 ತೆಗೆದು ಬಿಡ್ತೀನಿ. ಎರಡು ಪಟ್ಟಿದೆ ಅಲ್ವಾ ಎಲ್ಲ ಕಡೆ 2 ಪಟ್ಟಿದೆ ತಾನೇ, ಮತ್ತು ಒಂದು ಹೇಗಾಗಕ್ಕಾಗುತ್ತೆ? SURYA ಲಕ್ಷ್ಮಿ ಎಲ್ಲ ಕಡೆ 2 ಪಟ್ಟಿದೆ ಅಲ್ವಾ, ಮತ್ತು S19 U21 18 25 1 ಬರಿತಿದ್ದೀರ ಎಲ್ಲರೂ? ವೆರಿ ಗುಡ್. ಸೊ ಏನಾಗ್ತದೆ 19 2 ಎಲ್ಲ ಕಡೆ 2 ಮಾಡ್ಬೇಕು ನಾವು. 38 42 36 50 1 2 2 ಅಷ್ಟೇ 2 ಬರಬೇಕಿತ್ತು. ಬಾಯ್ಸಿಗೆ 1 ಬಂತು. 1 ಜಾಸ್ತಿ ಆದರೂ ಗೆದ್ದಂತೆ ಅಮ್ಮ. ಚಾಲು ತೇಜಸ್ 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 ಏನಿದೆ ಇದರಲ್ಲಿ? ಏನು ಮಾಡಿದ್ದಾರೆ? 1 2 3 4 ಸಹಜ ಕೊಡಿ. ರೈಟ್. ಸೊ ಮಂಕಿಯಲ್ಲಿ ಎಮ್ ಅಂದರೆ 13 15 12 11 5 25 ನವೆಂಬರ್ 14 5 ಕರೆಕ್ಟ್ 5 ಕರೆಕ್ಟ್ 5 ಕರೆಕ್ಟ್ ಇದೆ. ಇಷ್ಟೇ ಇದ್ದಿದ್ದು, ಇನ್ನೇನು ಇದ್ದಿದ್ದಿಲ್ಲ ಇದರಲ್ಲಿ. ಈಸಿ. ಮುಂದಿನ ಪ್ರಶ್ನೆ. ಇಲ್ಲ ನೀವು ಮಾಡೋಂಗಿಲ್ಲ, ಅದು ಟೈಪಿಂಗ್ ಮಿಸ್ಟೇಕ್ ಇತ್ತು, ನಾನು ಸರಿ ಮಾಡಿದೆ ಅಷ್ಟೇ. ಆಯಿತಾ? 8 ಆನ್ಸರು? ಸರಿ ಹೇಳಿದ್ದು ಅದೇ ತಾನೇ, ನೀವು ಮೊದಲು ಅದೇ ಹೇಳಿದ್ದೆ ತಾನೇ. 24 5 120 ಸರಿ ಆಯಿತು. ಮ್ಯಾಪನ್ನು ಸಹ ಇದೇ ಮಾದರಿಯಲ್ಲಿ ಮಾಡಬೇಕು. ಎಲ್ಲ ಗುಣಾಕಾರ ಇದೆ ಅಲ್ವಾ?
13 ಇಂಟು 1 ಇಂಟು 16, 13 ಇಂಟು 16 ಮಾಡ್ಬೋದು ಇದನ್ನು ನೇರವಾಗಿ ನಾವು. 16 ಮೂರಲೆ 48, 16 ಒಂದಲೇ 16, 4 20. 8 ಸರಿಯಾದ ಉತ್ತರ. ಗರ್ಲ್ಸಿಗೆ ಪಾಯಿಂಟ್ ಹೋಗ್ತದೆ. ಯಾರು ಹೆಚ್ಚಾಗಿದ್ದೀಗ? ಗರ್ಲ್ಸ್ 3 ಪಾಯಿಂಟ್ ಜಾಸ್ತಿ ಇದ್ದಾರೆ ಬಾಯ್ಸ್ಗಿಂತ. ಓ ರೈಟ್. ಬಾಯ್ಸ್ದು 2 ಇದೆ, ಗರ್ಲ್ಸ್ದು 1 ಇದೆ. ಈಗ ಹೊಸ ಪಾಯಿಂಟಿಂಗ್ ಇದು. ರೈಟ್. ಈಗ ಮಾಡಿ, ಕರೆಕ್ಟ್ ಇದೆ. ವೆರಿ ಗುಡ್. ನೋ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಷ್ಟೇ, ಜಾಸ್ತಿ ಇರಲಿಲ್ಲ ಇದರಲ್ಲಿ ಡಿಫ್ರೆನ್ಸ್. ಒಂದು ನಿಮಿಷ, ಪ್ರಶ್ನೆ ಸರಿ ಇದೆಯಲ್ಲ ನೋಡಂಬರ್ರಿ. ಆಯಿತಾ? 1 2 ಎಲ್ಲ ದೇವರಿಗೂ ಬೇಡಕ್ಕಂತದಾರ ಈಗ. ಮಾರ್ಸ್ 7 8. ಓ ಇಲ್ಲಿ 3 ಬರಬೇಕಾ? 3 ಬರಬೇಕು. 6 ಇದಕ್ಕೆ 8 ಕೊಡೋಣ. ಎಸ್ಸಿಗೆ 0 ಕೊಟ್ಟಿದ್ರೆ 0ನೇ ಇಡೋಣ. ಈಗೇನು ಬಂದಿದೆಯಪ್ಪ? 5 ಇದೆ. ಏನು ತೊಂದರೆ ಇಲ್ಲ. ಇದೊಂದು ಸಣ್ಣ ವ್ಯತ್ಯಾಸ ಮಾಡಬೇಕಿತ್ತು ಅಷ್ಟೇ. ಇದನ್ನು ಅದಲು ಬದಲು ಮಾಡ್ಬೇಕಷ್ಟೆ. ಪ್ಲೇಟ್ PLATE. ಪಿಗೆ ಏನಿದೆಯಪ್ಪ? 1, ಎಲ್ಗೆ 2, ಎಗೆ 3, ಟಿಗೆ 6, ಈಗೆ 5. ಕರೆಕ್ಟ್. ಈಕ್ವಲ್ ಆಗಿದ್ದೀರಾ ಈಗ ಬಾಯ್ಸ್ ಗರ್ಲ್ಸ್ ಅಲ್ವಾ? ಬಾಲಾಜಿ ಹೆಂಗೆ ಮಾಡ್ದೆಪ್ಪ? ಹೌದಾ 13 6 78 8 ದಶಕ 7, 13 2 26, 26 ಪ್ಲಸ್ 7 33. ಕರೆಕ್ಟ್ ಇದೆ. QLಗೂ ಅದೇ ಮಾದರಿ ಇದೆಯಾ? Q ಅಂದರೆ 17, L ಅಂದರೆ 12, 12 7 84, 4 ದಶಕ 8, 12 12 8 20, 204. ಅದೇ ಮಾದರಿಯಲ್ಲಿ ಬಂದಿದೆ. ಇಂಕನ್ನು ಸಹ ಅದೇ ಮಾದರಿಯಲ್ಲಿ ಏನಂತ ಬರೀಬೋದು. ಇದು ಭಾಳ ಸುಲಭ ನೋಡಿರಿ. ಒಂದು ಟ್ರಿಕ್ ಹೇಳ್ಕೊಡ್ತೀನಿ ಕೇಳ್ರಿ. ನಾವು ಬಿಡಿ ಸ್ಥಾನದಲ್ಲಿ ಏನು ಬರುತ್ತೆ ಅಂತ ಕಂಡುಹಿಡಿಬೇಕಲ್ವಾ? ಎಲ್ಲದನ್ನೂ ಗುಣಿಸೋದೇ ಬೇಡ, ಈಸಿ ಹೇಳ್ಕೊಡ್ತೀನಿ. ಬಿಡಿ ಸ್ಥಾನ ಗುಣಿಸ್ಬಿಟ್ರೆ ಬಿಡಿ ಸ್ಥಾನದಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ. 9 14 11. ಹೌದಾ? 1 4 4 9 6. ಇಷ್ಟೇ. ಬಿಡಿ ಸ್ಥಾನದಲ್ಲಿ ಇಷ್ಟು ಬರುತ್ತೆ ಅಂತ ನೇರವಾಗಿ ಹೇಳ್ಬೋದು. ಇತ್ತು ಟ್ರಿಕ್ ಇದೆಯಪ್ಪ ಇದು. 14 9 126 ಇಂಟು 11. 11 ಕೊನೆ ತನಕ ಉಳಿಸ್ಕೊಂತೀನಿ, ಯಾಕಂದರೆ ನನಗೆ ಗೊತ್ತು. 6 6 6 ಪ್ಲಸ್ 2 8, 2 ಪ್ಲಸ್ 1 3, 1ಕ್ಕೆ 1. ಇದರಲ್ಲಿ ಕೊನೆಗೆ ಬರೋದು 6. ರೈಟ್. ಬಾಯ್ಸ್ 1 ಹೋಗ್ಬೋದಾ? ಸೊ ಬಾಯ್ಸ್ 1 ಜಾಸ್ತಿ ಆಯ್ತಲ್ಲ ಈಗ, ಗರ್ಲ್ಸಿಗಿಂತ 1 ಜಾಸ್ತಿ ಅದ್ರ ನೀವು. ನೇರ ಕೋಡಿಂಗ್ ಇದೆ ಅಲ್ವ ಇದರಲ್ಲಿ? ಯಪ್ಪ, ಎದುರಿಸೇ ಬಿಟ್ರಿ ಕಣ್ರಿ ನಾವಿನ್ ನೀವು. ಅಬ್ಬಾ ಡ್ರಾ ಇಬ್ಬರು ಜೊತೆಗೆ ಹೇಳಿದ್ರಿ ನೀವು. ಆಲ್ಮೋಸ್ಟ್ ಜೊತೆಗೆ ಹೇಳಿದ್ರಿ. ಬಾಯ್ಸ್ 1 ಜಾಸ್ತಿ ಇದ್ದೀರಾ ಗರ್ಲ್ಸ್ಗಿಂತ ಈಗ. ಮುಂದೆ ಹೋಗ್ಬೋದಾ? ನೋಡ್ರಿ, ಕೆಲವು ಲೆಕ್ಕ ಇದಾವೆ. ನೋಡ್ರಿ ಏನಾಗ್ತದೆ. ಇಪ್ಪತ್ತೊಂದು 6 21 6 126. ಕರೆಕ್ಟ್ ಇದೆ. ವೈ ಬಿ ಅಂದರೆ 25 ಮತ್ತು 2 25 2 50. ಕರೆಕ್ಟ್ ಇದೆ ಅಲ್ವಾ? ಸೊ ಹಾಗಾದರೆ SKYನ ಏನಂತ ಬರಿಬೋದು ನಾವು? SKY. ನಿಮಗೆ ಗೊತ್ತಿದೆ 19 11 25. ಇದನ್ನೆಲ್ಲ ಗುಣಿಸ್ಬೇಕಂದ್ರೆ ನಮಗೇನು ಬೇಕಿರೋದೇನು?
ಬಿಡಿ ಸ್ಥಾನ ಹೇಳಬೇಕಾಗಿತ್ತು, ಬಿಡಿ ಸ್ಥಾನ ಗುಣಿಸಿದ್ರು ಸಿಗ್ತಿತ್ತು. ಇಲ್ಲ 25 9 225 5 ದಶಕ 22, 25 1 25, ಇವೆರಡನ್ನು ಕೂಡಿಸಿದ್ರೆ ಏನು ಬರುತ್ತೆ? 47 ಬರುತ್ತೆ. ಕರೆಕ್ಟಾ? ಇಂಟು 11 ಇಡ್ತೀನಿ, 11 ಕೊನೆ ತನಕ ಉಳಿಸ್ಕೊತೀನಿ ಸುಷ್ಮಿತಾ. ಯಾಕೆ ಅಂದರೆ ಬಿಡಿ ಸ್ಥಾನದಲ್ಲಿರೋದು ಹಾಗೆ ಬರೀತೀನಿ. 5 + 7 12ಕ್ಕೆ 2, ದಶಕ 1 1 + 7 8 8 + 4 12ಕ್ಕೆ 2, ದಶಕ 1 1 + 4 5. ಆಯ್ತಾ? ಸೊ 520. ಇಬ್ಬರದ್ದು ಈಕ್ವಲ್ ಆಯ್ತಪ್ಪ. ಮುಂದೆ ಹೋಗ್ಬೋದ್ರಾ? ರೆಡಿ ಇದ್ದೀರಾ? ಚಾಲು, ಒಂದು ನಿಮಿಷ. ಇದು ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆ ಮಕ್ಕಳೇ. ನನಗೆ ಯಾಕೋ ಸ್ವಲ್ಪ ಸಂದೇಹ ಬರ್ತಾ ಇದೆ. 11 5 55 5, ದಶಕ 5, 11 7 77 77 + 5 82ಕ್ಕೆ 2, ದಶಕ 8 11 4 44. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ರೈಟ್ 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 ಕರೆಕ್ಟ್ ಇದೆ. ರೈಟ್. ಕರೆಕ್ಟ್, ಯು ಆರ್ ರೈಟ್, ಯು ಆರ್ ರೈಟ್. 9 9ರ ವರ್ಗ 18ರ ವರ್ಗ 81 324. ಅದೇ ರೀತಿ ಹೆಚ್ ಕ್ಯೂ ಅನ್ನು ನಾವು ಬರೋದಾದರೆ ಇದು 8 ಮತ್ತು 17 ಬರುತ್ತೆ. ಇವುಗಳ ವರ್ಗ ತಗೊಳ್ರಿ, 64 ಮತ್ತು 289. ಇದು ನಮಗೆ ಬೇಕಾದ ಉತ್ತರ 9. ಬಾಯ್ಸ್ ಕರೆಕ್ಟ್ ಹೇಳಿದ್ದೀರಾ. ಬಾಯ್ಸ್ ಗರ್ಲ್ಸ್ಗಿಂತ 1 ಮಾರ್ಕ್ಸ್ ಜಾಸ್ತಿ ಇದ್ದೀರಿ. ಅಕಸ್ಮಾತು ಇದಕ್ಕೆ 8 ಸರಿಯಾದ ಉತ್ತರ ಆದರೆ 8 ಇವ್ರಿಗೆ ಹೋಗ್ತದೆ. ಯಾಕಂದರೆ 9 ಅಲ್ಲಿಂದ ಬಂತು. ಬಟ್ ಫಸ್ಟ್ ಅವ್ರು ಹೇಳಿದ್ರಲ್ಲ. ಓಕೆ, ಸೊ ಅಗ್ನಿ ಇರಲಿ, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಇನ್ನೂ ಸ್ವಲ್ಪ ಪ್ರಶ್ನೆಗಳಿದಾವೆ. ಒಳ್ಳೆ ಪ್ರಯತ್ನ, ಒಳ್ಳೆ ಪ್ರಯತ್ನ. ಎಲ್ಲಪ್ಪ ಭಾಳ ಒಳ್ಳೆ ಪ್ರಯತ್ನ. ಎಲ್ಲದರ 2 ಪಟ್ಟಿದೆಯಾ? ಎಲ್ಲದರ 2 ಪಟ್ಟಿದೆ ಅಲ್ವಾ? ಸೊ ಇಲ್ಲೂ ಸಹ 2 ಪಟ್ಟು ತೊಗೊಬೇಕು ವಿನಯ್ ಪಾಟೀಲ್. ಸೊ 1 2 2 7 2 14 14 2 28 9 2 18. ಕೊನೆಗೆ ಬೇಕಾಗಿದ್ದು ನಮಗೆ 8. ಹೌದಾ? ವೆರಿ ಗುಡ್. ಮುಂದೆ ಹೋಗ್ಬೋದಾ? ಎಸ್, ಡ್ರಾ. ಮುಂದಿನ ಪ್ರಶ್ನೆ. ಅಪಾರ್ಟ್ಮೆಂಟ್ ಏನಾಗುತ್ತೆ? ಏನು ಮಾಡಿದ್ದಾರೆ ಅವರು? ಕೂಡಿ ಕಳೆದಿದ್ದಾರಾ, ಕಳೆದು ಕೂಡಿದಾರ ನೋಡ್ರಿ. ಗಾಂಧೀಜಿಯವರು ಪೋರ್ಬಂದರಿನಲ್ಲಿ ಜನಿಸಿದರು. MF ಹುಸೇನ್ ಅವರು ಎಲ್ಲಿ ಜನಿಸಿದರು? ಅಯ್ಯೋ, ಜಾಗವಿಲ್ಲವೇ? ಅಪಾರ್ಟ್ಮೆಂಟ್ ಏನಾಗಿದೆಯಪ್ಪ ಇಲ್ಲಿ? 8 5 13 14 23 5 28ಕ್ಕೆ 8, ದಶಕ 2 3 5 6 68. ಸರಿ ಇದೆ. ಅಂದರೆ ಕೂಡಿಸ್ಬೇಕು, ಎಲ್ಲವನ್ನು ಕೂಡಿಸ್ಬೇಕು. ಸೊ ಏನಿದೆ? 1 ಸ್ವಲ್ಪ ದೂರ ದೂರ ಬರೀಬೇಕು, ಕಷ್ಟ ಆಗ್ತದಲ್ಲಪ್ಪ. ಮೇಲೆ ಕೆಳಗೆ ಬರೆದು ಬಿಡ್ಲಾ? ಹಾಂ, ಮೆಟ್ಟಲು ಬೇಡ. 1 16 1 18 20 13 5 14 20. ಸರಿನಾ? ಬಿಡಿ ಸ್ಥಾನ ಕೂಡಿಸ್ತೀನಿ. 1 6 7 8 16 19 24 28 28ಕ್ಕೆ 8. 8 ಯಾರು ಹೇಳಿದ್ದು? 28ಕ್ಕೆ 8, ದಶಕ 2 3 4 4 1 5 6 8 2 10. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಪ್ಪ?
ಓಹ್, ನಿಮಗಿಂತ ಒಂದು ಜಾಸ್ತಿ ಬಂದುಬಿಟ್ರು ಅವರು. ಓಹೋ ಹೋ ಹೋ ಹೋ, ನೋಡ್ರಿ ಕೊನೆಯ 8 ಪ್ರಶ್ನೆ. ಮಾಡೋ ಇಲ್ಲವೇ ಮಡಿ, ಡೂ ಆರ್ ಡೈ. ಡೋಂಟ್ ಡೈ. ಚಲೋ, ಉಲ್ಡ್ ರಿವರ್ಸ್ ಕೋಡಿಂಗ್ ಮಾಡಿದಾರಲ್ವಾ? ಬರೀರಿ, ಬೇಗ ಬೇಗ ಬರೀರಿ ನೋಟ್ಬುಕ್ಕಲ್ಲಿ. ರಿವರ್ಸ್ ಕೋಡಿಂಗ್ ಬರ್ತಿದ್ದಾರಲ್ವಾ? ಪೆಂಗ್ವಿನ್. ಫಟಾಫಟ್ ಮುಗಿಸ್ಬಿಡೋಣ, ಟೈಮ್ ಆಗಿದೆ ಮಕ್ಕಳೇ. ರೈಟ್, ಇದರ ವಿರುದ್ಧಾಕ್ಷರಗಳು PK, ಎಲೆಕ್ಟ್ರಿಕ್ ವೆಹಿಕಲ್, ಮೂನ್, ಗುಜರಾತ್ ಟೈಟನ್ಸ್, ಫ್ಯೂಸ್, ಐರನ್, ಮೂನ್. ಕರೆಕ್ಟಾ? ಅಂದರೆ Kಗೆ 11, Vಗೆ 22, Mಗೆ 13 ಮತ್ತು Tಗೆ 20, ಫಿಕ್ಸ್ ಅಂದರೆ 6, R ಅಂದರೆ ರೈಟ್ ಟು ವೋಟ್, M ಅಂದರೆ 13. ಸೊ 3 ಈಕ್ವಲ್ ಅಗೇನ್. ಓಹೋ ಹೋ ಹೋ, ಕೊನೆಯ 7 ಪ್ರಶ್ನೆಗಳು, ನಿರ್ಣಾಯಕ ಪ್ರಶ್ನೆಗಳು. ಮುಂದೋಗ್ಬೋದ್ರಾ? ಚಲೋ, ಹನುಮಂತು ಸರಿಯಾಗಿ ಕೊಡ್ತೀರಾ? ಗುಣಾಕಾರ ಮಾಡಿದ್ದಾರೆ. ಕರೆಕ್ಟ್, ವೆರಿ ಗುಡ್. W ಮತ್ತು Xನ 552 ಅಂತ ಹೇಗೆ ಬರೆಯೋಕ್ಕೆ ಸಾಧ್ಯ? W ಅಂದರೆ 23, X ಅಂದರೆ 24. ಎರಡನ್ನ ಗುಣಿಸ್ ನೋಡ್ರಿ, ಏನು ಬರುತ್ತೆ? 24 3 96 ಕಾರು ದಶಕ 9, 23 24 2 48 ಪ್ಲಸ್ 9 57. ಇದರಲ್ಲಿ 552 ಕಳೆದು ನೋಡ್ತೀನಿ, ಎಷ್ಟು ಕೂಡಿಸಿದಾರೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಹೌದಲ್ಲ, 24 3 72 ದಶಕ 7. ಕರೆಕ್ಟ್ ರೀ. 24 2 48 55. ಎದ್ರು ಬಿಡ್ರಿ, ಬಾಯ್ಸಿಗೆಲ್ಲ ಖುಷಿ ಆಗ್ಬಿಟ್ಟು ಅವರಿಗೆ. ಅಯ್ಯೋ, 6 × 7 42. ಓಕೆ, ನೆಕ್ಸ್ಟ್ ಕ್ವೆಶನ್. ಇಲ್ಲ, ಗರ್ಲ್ಸ್ ಒಂದು ಜಾಸ್ತಿ ಇದೆ ಇವಾಗ. ನೀವು ಕರೆಕ್ಟಾಗಿ ಸಮರ್ಥಿಷ್ಟಕ್ಕೆ ಕೇಳ್ರಿ, ಗೊತ್ತಾಗುತ್ತೆ. ಇಬ್ಬರು ಒಟ್ಟಿಗೆ ಹೇಳಿದ್ದೀರಿ ಆಲ್ಮೋಸ್ಟ್. ಆಯಿತಾ? ಸೊ ಏನಪ್ಪ ಎನ್ಗೆ? ವಿರುದ್ಧಾಕ್ಷರ ಅಲ್ವಾ ಮಕ್ಕಳೇ? ವಿರುದ್ಧಾಕ್ಷರ ತಾನೇ ಇದಕ್ಕೆ. ಲಾಂಗ್ ಐರನ್, ಲಾಂಗ್ ಮೂನ್. ಸೊ 13 ಬರುತ್ತಲ್ವಾ? ಸರಿ, ತೊಂದರೆ ಇಲ್ಲ. ಓಕೆ, ಡ್ರಾ. ಅಲ್ಲ, ಗರ್ಲ್ಸ್ ಈಗಲೂ ಒಂದು ಜಾಸ್ತಿ ಇದೆ ನಿಮಗಿಂತ. ಓಕೆ, ರೈಟ್. ಬಾಯ್ಸ್ ಈಕ್ವಲ್ ಆಗಿದೆ ಇಬ್ರದ್ದು. ಈಗ 2 ಪಟ್ಟಾಗಿದೆ ಅಲ್ವಾ? ಬರಿತಿದ್ದೀರಾ ಪ್ಲೀಸ್? ಬರಿತಿದ್ದೀರಾ? 2 ಪಟ್ಟಾಗಿದೆ ಅಲ್ವಾ? P ಅಂದರೆ 16, 1 ರೈಟ್ ಟು ವೋಟ್, ವಿಕ್ಟ್ರಿ 1, T20, I9. ಎಲ್ಲದನ್ನು 2 ಪಟ್ಟು ಮಾಡಬೇಕು. ಕರೆಕ್ಟಾ? ಸೊ 32 2 36 44 2 40 18 ಇಷ್ಟು ಬರುತ್ತೆ ನೋಡ್ರಿ. ಸರಿ ಹತ್ರ ಮಕ್ಕಳೇ, ಕರೆಕ್ಟ್ ಆಯ್ತಪ್ಪ? ಓಕೆ, ಈಕ್ವಲ್ ಆಗಿದೆ. ಕೊನೆಯ 4 ಪ್ರಶ್ನೆಗಳು. ಆ್ಯಬ್ಸಲ್ಯೂಟ್ಲಿ ಕರೆಕ್ಟ್ ಬಾಯ್ಸ್. ಒಂದು ಜಾಸ್ತಿ ಆಗಿದೆ, ಯಾಕಂದರೆ 1 2 3 4 ಅಲ್ವಾ? NIGHTI ನೈಟಿಂಗೇಲ್. ಸೊ 1 2 3 4 ಸಿಂಪಲ್. 14 9 7 8 20 9 14 7 1 12 5. I 9ನೇದು. ಇಲ್ಲ ಕಂದ, 4 ಇದೆಯಲ್ಲ. D ಅಂದರೆ 4. ನೇರ ಇದೆ ಅದು. ಸಾಗರ್ ರವಿ
ಓ ಕೊನೆಯದು ಎಲ್ಲದನ್ನು ನೀವು ಹೇಳಿದ್ರೆ ನೀವು ಗೆಲ್ತೀರಿ, ಇಲ್ಲಾಂದ್ರೆ ಅವರೇ ಗೆದ್ದು ಬಿಡ್ತಾರೆ. ಎಲ್ಲದನ್ನು 2 ಪಟ್ಟು ಮಾಡಿದಾರ, ಹೌದಾ ಮಕ್ಕಳೇ? ಇಂದ್ರ ಏನಾಗ್ತದೆ ನೋಡಿ, 9, 14, 4 18, 1. ಅಯ್ಯೋ, ಈಗ ಭಾಳ ಕಷ್ಟ ಇದೆ ಈಗ ಗೆಲ್ಲೋದು. ಗೆಲ್ತೀರಾ? ಗೆಲ್ಬೇಕು, ಬರ್ರಿ ಮಾಡ್ರಿ. ರೆಡಿ ಇದ್ದೀರಪ್ಪ? ಇರಲಿ, ನೇರ ಕೋಡಿಂಗ್ ಇದೆ ಇದರಲ್ಲಿ. ಕೋವಾಲ ಏನಂತ ಮಾಡ್ಬೋದು? 11, 15, 1, 12, 1. ಆಲ್ಮೋಸ್ಟ್ ಬರಾಬರಿನೇ ಮಾಡಿದ್ರಿ ನೀವು, ಆಯಿತಾ? ಭಾಳ ಚೆನ್ನಾಗಿತ್ತು. ಬಟ್ ಒಂದು ಪಾಯಿಂಟಿಂದ ನೀವು ಗೆಲ್ತೀರಾ, ರೈಟ್? ಸೊ ಫ್ಯಾಂಟಾಸ್ಟಿಕ್. ನನಗಂತೂ ಭಾಳ ಖುಷಿ ಆಯಿತು. ಸೊ ಇದರೊಂದಿಗೆ ನಂಬರ್ ಕೋಡಿಂಗ್ನ ವಿಭಾಗವನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಿದ್ದೀವಿ. ನಂತರದ ತರಗತಿಗಳಲ್ಲಿ ಕಿರು ಪರೀಕ್ಷೆಗಳು ಶುರುವಾಗ್ತವೆ. ನೀವು ಸಹ ಕಿರು ಪರೀಕ್ಷೆನ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇವತ್ತು ತರಗತಿ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಬಿಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.